ಎಲ್ಲರಿಗೂ ನಮಸ್ಕಾರ. ಸ್ವಾಗತದ ಮಾತುಗಳಿಗೆ ಅಂಬರೀಷ್ ಅವರ ನೆನಪಿಗೆ ಶನಯ್ಯ ಅವರಿಗೆ ನನ್ನ ಧನ್ಯವಾದಗಳು. ಇದು ನನ್ನ ಮೊದಲನೇ ಸಲ ಪ್ರೆಸ್ ಕ್ಲಬ್ಗೆ ಬರ್ತಾ ಇರೋದು. ಆಸ್ ಎ ಸಿನಿಮಾ ಆಕ್ಟರ್ ನಾನು 15ನೇ ವರ್ಷದಿಂದ ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರೆಸ್ನ ಮೀಡಿಯಾನ ಮೀಟ್ ಮಾಡೋದು ಹೊಸದೇನಲ್ಲ. ಬಟ್ ಆಸ್ ಎ ನ್ಯೂ ಕಮರ್ ಇನ್ ಟು ದ ಪೊಲಿಟಿಕಲ್ ಫೀಲ್ಡ್ ಇದೇ ನನ್ನ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ಸೊ ಐ ಹೋಪ್ ಯು ಆರ್ ಕೈಂಡ್ ಟು ಮೀ, ಅದೊಂದೇ ನಾನು ಕೇಳ್ಕೊತಾ ಇರೋದು. ಬಿಕಾಸ್ ಐ ಆಮ್ ನ್ಯೂ ಟು ದಿಸ್. ನನ್ನ ಸಿನಿಮಾ ಫೀಲ್ಡಲ್ಲಿ ನನ್ನ ಎಂಟ್ರಿ ಹೇಗೆ ಆಕಸ್ಮಿಕವಾಗಿತ್ತು. 10th ಸ್ಟ್ಯಾಂಡರ್ಡ್ ಮುಗಿಸಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆದೆ. ನನ್ನ ಅಕಾಡೆಮಿಕ್ ಕ್ವಾಲಿಫಿಕೇಶನ್ಸ್ ನೀವು ಕೇಳಿದ್ರೆ ನಾನು ಓಪನ್ ಆಗಿ ಹೇಳ್ತೀನಿ. 10th ಸ್ಟ್ಯಾಂಡರ್ಡ್ ಅಲ್ಲಿ ನನ್ನ ಅಕಾಡೆಮಿಕ್ ಇದು ಪರ್ಸ್ಯೂಟ್ ಎಂಡ್ ಆಗಿತ್ತು. ಬಟ್ ನಾನು ಜೀವನದಲ್ಲಿ ಬೇಕಾದಷ್ಟು ಕಲ್ತಿದ್ದೀನಿ. ಮೈ ಸ್ಕೂಲ್ ಆರ್ ಮೈ ಯೂನಿವರ್ಸಿಟಿ ಹ್ಯಾಸ್ ಬಿನ್ ಲೈಫ್. ಐ ಜಸ್ಟ್ ವಾಂಟೆಡ್ ಟು ಶೇರ್ ನನ್ನ ಚೈಲ್ಡ್ಹುಡ್ ಇಂದ ನನ್ನ ಜರ್ನಿ ಹೇಗಿತ್ತು ಅಂತ ಒಂದು ಶಾರ್ಟ್ ಅಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಾನು maybe when I was 7 years old, I lost my father. ಅವ್ರು ನಮ್ಮ ಚಿಕ್ಕ ವಯಸ್ಸಲ್ಲೇ ತೀರ್ ಹೋದ್ರು. ನಮ್ಮಮ್ಮ ಶಿ ವಾಸ್ ಅ ವಿಡೋ. ಅವ್ರು 33 years ಇದ್ದಾಗ 5 ಜನ ನಾವು ಮಕ್ಕಳು. ಸೊ ಅವರು ಸೊಸೈಟಿಯಲ್ಲಿ ಆವಾಗ ಇನ್ ದ 70s ಆಸ್ ಅ ವಿಡೋ ವಿತ್ 5 children ಏನೆಲ್ಲ ಅವರು ಫೈಟ್ ಮಾಡಬೇಕಿತ್ತು, ಏನೆಲ್ಲ ಫೇಸ್ ಮಾಡಬೇಕಾಗಿತ್ತು ಬಹುಶಃ ನಿಮ್ಮೆಲ್ರಿಗೂ ಅರಿವಿದೆ. ಫಾರ್ ಅ ವುಮನ್ ಹೌ ಟಫ್ ಇಟ್ ಇಸ್. 5 ಜನ ಮಕ್ಕಳನ್ನ ಅವರು ಸಾಕಿ ಬೆಳೆಸಿ ಒಂದು ಜೀವನದಲ್ಲಿ ಒಂದು ಒಳ್ಳೆ ಇದರಲ್ಲಿ ಸೆಟಲ್ ಮಾಡಿದ್ದು. ಸೊ ಶಿ ವಾಸ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಆದರೆ ಮಹಿಳೆಯರಿಗೆ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ವಿ ಹ್ಯಾವ್ ಟು ಗೆಟ್ ಇಟ್ ವಿತ್ ಇನ್ ಅವರ್ ಸೆಲ್ಫ್ಸ್ ಅನ್ನೋದು ನನ್ನ ನಂಬಿಕೆ. ವಿ ಕ್ಯಾನ್ ಡೂ ಅ ಲಾಟ್. ಬರೀ ಮನೇಲಿ ಕೂತ್ಕೊಂಡು ಐ ಆಮ್ ನಾಟ್ ಪುಟಿಂಗ್ ಡೌನ್ ಎನಿಬಡಿ, ಇವನ್ ಇನ್ಕ್ಲೂಡಿಂಗ್ ಅ ಹೌಸ್ ವೈಫ್. ಒಬ್ಬೊಬ್ಬರ ಲೈಫಲ್ಲಿ ಎಷ್ಟು ಕಾಂಟ್ರಿಬ್ಯೂಷನ್ ಇರುತ್ತೆ ಅಂತ ನನಗೆ ಗೊತ್ತು. ಮನೆಯಲ್ಲಿ ಅಡುಗೆ ಮಾಡ್ಕೊಂಡಿರೋಳು ನಿನ್ಗೇನು ಗೊತ್ತು ಅಂತ ಕೆಲವರು ಹೇಳ್ಬೋದು. ಬಟ್ ಅವ್ರದ್ದು ಒಂದಷ್ಟು ಕಾಂಟ್ರಿಬ್ಯೂಷನ್ ಅವ್ರು ಮಾಡಿಲ್ಲ ಅಂದ್ರೆ ಮತ್ತೆ ಈ ಮನೇಲಿ ಬೇರೆಯವರೆಲ್ಲ ಅವರ ಲೈಫ್ ಹೆಂಗೆ, ನೀವು ಆಚೆ ಹೋಗಿ ನೀವು ಒಂದು ಕೆಲಸ ಮಾಡಬೇಕು ಅಂದ್ರೆ ನಿಮ್ಮ ಮನೇಲಿ ನೆಮ್ಮದಿ ಸಿಗ್ಬೇಕು. ಆ ಮನೇಲಿ ನೆಮ್ಮದಿ ಕೊಡೋದು ಆ ಹೌಸ್ ವೈಫು, ಮಕ್ಕಳನ್ನ ಬೆಳೆಸೋದು ಆ ಹೌಸ್ ವೈಫು. ಬಟ್ ಅದಲ್ದೇನೋ ಅವ್ರು ಹೊರಗೆ ಹೋದಾಗ ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದಷ್ಟು ಎಂಕರೇಜ್ಮೆಂಟ್ ಬೇಕಾಗಿದೆ ಸೊಸೈಟಿಯಿಂದ. ದಿಸ್ ಇಸ್ ವಾಟ್ ಐ ಫೀಲ್ ಸ್ಟ್ರಾಂಗ್ಲಿ. ಇವತ್ತಿನ ದಿನ ನನ್ನ ಈ ಪೊಲಿಟಿಕಲ್ ಎಂಟ್ರಿ ಏನಿದೆ ಇದು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಫ್ರಾಂಕ್ಲಿ ಸ್ಪೀಕಿಂಗ್, ಪಾಲಿಟಿಕ್ಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ನಾನು ಇದರಲ್ಲಿ ಇರುವಂತ ಒಂದು ಈ ಮ್ಯಾನಿಪುಲೇಷನ್ಸ್ ಆಗಲಿ, ಒಂದು ದ ಕ್ರಿಕೆಟ್ ಸೈಡ್ ಆಫ್ ಪಾಲಿಟಿಕ್ಸ್ ಅಂತ ಹೇಳ್ತಾರಲ್ಲ, ಅದು ನನಗೆ ಅಭ್ಯಾಸ ಇಲ್ಲ. ಯಾಕೆಂದ್ರೆ ಅಂಬರೀಷ್ ಅವರು ಯಾವತ್ತೂ ಆ ಥರದ ಪಾಲಿಟಿಕ್ಸ್ ಮಾಡಿಲ್ಲ. ಇಫ್ ಯು ನೋ ಹಿಮ್, ನೀವು ನನ್ನ ಮಾತುಗಳನ್ನ ಐ ಥಿಂಕ್ ನೀವು ಅಗ್ರಿ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಅವ್ರು ಯಾವತ್ತೂ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಇದ್ರು. ಯಾವುದೇನು ಮ್ಯಾನಿಪುಲೇಟ್ ಮಾಡಿಲ್ಲ ಅಥವಾ ಒಂದು ಲಾಭ ಪಡಿಬೇಕು ಅಂತ ಏನು ಸ್ಟೆಪ್ಸ್ ಅವ್ರು ಹಾಕಿಲ್ಲ. ಬೇಕಾದಷ್ಟು ಜನ ಹೇಳ್ತಾರೆ ಅವ್ರಿಗಿದ್ದ ಒಂದು ಇಮೇಜ್ಗೆ, ಪಾಪ್ಯುಲಾರಿಟಿಗೆ ಅವ್ರು ಸರಿಯಾದ ಒಂದು ಹೆಜ್ಜೆಗಳು ಹಾಕಿದ್ರೆ ಮೇ ಬಿ ಚೀಫ್ ಮಿನಿಸ್ಟರ್ ಆಗಿರ್ಬೋದೇನೋ ಅನ್ನೋ ಒಂದು ಮಾತುಗಳು ಜನನೂ ಹೇಳ್ತಾರೆ, ಪೊಲಿಟಿಕಲ್ ಎಕ್ಸ್ಪರ್ಟ್ಸ್ನು ಹೇಳ್ತಾರೆ. ಬಟ್ ಅವ್ರು ಯಾವತ್ತೂ ಆ ಥರ ಪ್ಲಾನ್ ಮಾಡ್ಕೊಂಡು ಹೋದವರಲ್ಲ. ಸೊ ನಮ್ಗೆ ಏನಿದ್ರು ಮೈ ಇನ್ಸ್ಪಿರೇಷನ್ ಇಸ್ ಮೈ ಹಸ್ಬೆಂಡ್. ಯಾಕೆಂದ್ರೆ ಯು ಕ್ಯಾನ್ ಸಿ ಅವ್ರನ್ನ, ನಾನು ಇವಾಗ ಮಂಡ್ಯಕ್ಕೆ ಹೋದಾಗೆಲ್ಲ ಜನ ಅವ್ರನ್ನ ಯಾವ ರೀತಿ ಒಂದು ಗೌರವಿಸ್ತಾರೆ, ಒಂದು ಪ್ರೀತಿ ಇನ್ನೂ ಇಟ್ಕೊಂಡಿದ್ದಾರೆ. ದೇ ಡೋಂಟ್ ಫೀಲ್ ಅವರು ಇವತ್ತಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಮೇಲಿಟ್ಟಿರೋ ಒಂದು ಆ ಪ್ರೀತಿನೋ ಆ ಗೌರವನೋ ಎಲ್ಲೂ ಹೋಗಿಲ್ಲ. ದೇ ಸ್ಟಿಲ್ ಲವ್ ಹಿಮ್ ದ ಸೇಮ್ ವೇ. ಸೊ ಹಾಗಾಗಿ ನನ್ನ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಇಟ್ ವಾಸ್ ಅನ್ ಎಮೋಷನಲ್ ರೀಸನ್. ಈ ಜರ್ನಿ ನಾನು ಸ್ಟಾರ್ಟ್ ಆದಾಗ ಇದೊಂದು ಎಮೋಷನಲ್ ಕಾರಣ ಇತ್ತು. ನಾನು ಹೆಚ್ಚಾಗಿ ಯೋಚನೆ ಮಾಡಿಲ್ಲ ಇದರಲ್ಲಿ ಏನಾಗ್ಬೋದು, ನಾನೇನ್ ಮಾಡ್ಬೋದು, ಅಥವಾ ನನ್ನಿಂದ ಅವರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾನೇನೇನು ಫೇಸ್ ಮಾಡ್ತೀನಿ. ನಾನು ಹೆಚ್ಚಾಗಿ ಯೋಚನೆ ಮಾಡಿಲ್ಲ ಇದ್ರ ಬಗ್ಗೆ.
ನನಗೆ ಒಂದು ಒಂದು ಆ ಪೀರಿಯಡ್ ಅಲ್ಲಿ ನನಗಿದ್ದ ಎಮೋಷನ್ಸ್ಗೆ ಎಲ್ಲೋ ಟಚ್ ಆಯ್ತು. ನಾನು ಇದನ್ನು ಮಾಡಬೇಕು ಅನ್ನೋ ಒಂದು ಸಿಂಗಲ್ ಪಾಯಿಂಟ್ ಇಟ್ಕೊಂಡು ನಾನು ಹೆಚ್ಚಾಗಿ ಯೋಚನೆ ಮಾಡಿದ್ರೆ ಇದೊಂದು ದೊಡ್ಡ ಸಾಹಸ, ಭಯ ಆಗ್ತಿತ್ತೇನೋ. ಹೆಚ್ಚಾಗಿ ಯೋಚನೆ ಮಾಡಿಲ್ಲ. ಐ ಟುಕ್ ದ ಸ್ಟೆಪ್. ಅದಾದ್ಮೇಲೆ ನಾನು ಒಂದಷ್ಟು ಕಡೆಗೆ ನಾನು ಒಂದು ಟ್ರಯಲ್ ಬೇಸಿಸ್ ಅಂತ ಹೇಳ್ತೀನಿ, ಆ ಥರ ನಾನು ಮಂಡ್ಯ ಹಲವಾರು ಕಡೆಗೆ ನಾನು ಹೋದಾಗ ಸ್ಟಿಲ್ ನಾನು ಕೇಳ್ಕೊಂಡು ಬಂದೆ ಎಲ್ರನ್ನೂ, ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, ನಾನೇನು ಮಾಡಬೇಕು ಅನ್ನೋದು. ಆವಾಗ ಆ ಎಮೋಷನಲ್, ಆ ಒಂದು ಭಾವನಾತ್ಮಕವಾಗಿ ಒಂದು ಪ್ರಾರಂಭ ಆಗಿದ್ದ ಒಂದು ಪ್ರಯಾಣ, ಅದು ಸ್ವಲ್ಪ ಒಂದು ಡಿಫ್ರೆಂಟ್ ಟರ್ನ್ ಆಗಿತ್ತು. ಯಾಕೆಂದ್ರೆ ಒಂದಷ್ಟು ನನಗೆ ಮೊದಲು ಇಲ್ವೇನು ಆ ಒಂದು ನಾಲೆಡ್ಜ್ ಆಗಲಿ, ಆ ಅರಿವಾಗಲಿ, ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರು ಏನು ಸಮಸ್ಯೆಗಳಿದೆ, ಯಾಕೆ ನನ್ನನ್ನು ಅವರು ಬಯಸ್ತಿದ್ದಾರೆ, ಈ ಒಂದು MP ಚುನಾವಣೆಯಲ್ಲಿ ನೀವು ನಿಂತ್ಕೋಬೇಕು, ನಮ್ಮ ಪರವಾಗಿ ನೀವಿರಬೇಕು ಅನ್ನೋದು ಆವಾಗ ನನಗೆ ಒಂದೊಂದು ದಿನ ಅರ್ಥ ಆಗ್ತಾ ಬಂತು. ಇದರಲ್ಲಿ ಎಷ್ಟು ಜವಾಬ್ದಾರಿ ಇದೆ, ಇದನ್ನ ನಾನು ಬೇಡ ಅಂದ್ರೆ ಅದನ್ನ ಜನ ಯಾವ ರೀತಿ ರಿಸೀವ್ ಮಾಡ್ತಾರೆ ಅನ್ನೋದು. ಒಂದೊಂದು ಕಡೆ ಹೋದಾಗ ನೀವು ನಮ್ಮ ಕೈ ಬಿಟ್ರೆ ಮಂಡ್ಯಕ್ಕೆ ನೀವು ವಾಪಸ್ ಬರಬಾರದು ಅನ್ನೋ ಒಂದು ಮಾತುಗಳು ಹೇಳ್ತಾ ಇದ್ರು. ಅಂದ್ರೆ ಅಷ್ಟು ಮಂಡ್ಯದ ಜನತೆ ಯಾವಾಗಲೂ ದೇ ಆರ್ ವೆರಿ ಎಮೋಷನಲ್ ಪೀಪಲ್. ಎಷ್ಟು ಅವ್ರಿಗೆ ಸ್ವಾಭಿಮಾನ ಇದೆಯೋ ಅಷ್ಟೇ ಒಂದು ಭಾವನಾತ್ಮಕವಾದ ಒಂದು ಸ್ಪೆಷಲ್ ಪರ್ಸನಾಲಿಟಿ ಮಂಡ್ಯದಲ್ಲಿ ನೀವು ಕಾಣ್ಬೋದು ಯಾವಾಗಲೂ. ಇವಾಗಷ್ಟೇ ನೀವು ಹೇಳ್ತಾ ಇದ್ರಿ, ಇಡೀ ರಾಜ್ಯದಲ್ಲಿ ಬರೀ ಮಂಡ್ಯ 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 ಅಂತ ಅಷ್ಟು ಮಾಧ್ಯಮದಲ್ಲಿ ಮೀಡಿಯಾ ಪ್ರೊಜೆಕ್ಷನ್ ಯಾಕಿದೆ ಅಂದ್ರೆ, ಮಂಡ್ಯ ಹ್ಯಾಸ್ ಆಲ್ವೇಸ್ ಬೀನ್ ಸ್ಪಾಟ್ಲೈಟ್ ಅಂತ ನನ್ಗನ್ಸುತ್ತೆ. ಬಿಕಾಸ್ ಆಫ್ ದ ಯೂನಿಕ್, ಅವ್ರದೇ ಆದಂತ ಒಂದು ಟ್ರೆಂಡ್ ಇದೆ, ಅವ್ರದೇ ಆದಂತ ಒಂದು ಫೀಲಿಂಗ್ಸ್ ಅವ್ರಿಗಿದೆ. ಎವ್ರಿಥಿಂಗ್ ಈಸ್ ಎಮೋಷನಲ್. ಅವ್ರದೇ ಪಾಲಿಟಿಕ್ಸ್ ಆಗಲಿ, ಸಿನಿಮಾ ಆಕ್ಟರ್ಸ್ ಬಗ್ಗೆ ಆಗಲಿ, ಅವರು ಒಂದು ರೆಗ್ಯುಲರ್ ಲೆವೆಲಲ್ಲಿ ಅವ್ರು ಯೋಚನೆ ಮಾಡಲ್ಲ, ಎಲ್ಲಾನು ಎಮೋಷನಲ್ ಕನೆಕ್ಟ್ ಮಾಡ್ತಾರೆ. ಹಾಗಾಗಿ ದಟ್ ಇಸ್ ವೈ ದ ರಿಲೇಟೆಡ್ ಟು ಅಂಬರೀಷ್. ಇಷ್ಟೊಂದು ವರ್ಷ ಅವ್ರನ್ನ ಅಷ್ಟು ಪ್ರೀತಿಯಿಂದ ಅವ್ರು ನೋಡ್ಕೊಂಡಿದ್ದು ಅದೇ ಕಾರಣ. ಇವತ್ತು ನಾನು ಐ ಆಮ್ ನಾಟ್ ದ ಸೇಮ್ ಪರ್ಸನ್ ದಟ್ ಐ ವಾಸ್ ಅ ಫ್ಯೂ ಮಂತ್ಸ್ ಅಗೋ ಆರ್ ಫ್ಯೂ ವೀಕ್ಸ್ ಅಗೋ. ಒಂದೊಂದು ದಿನ ನಾನು ಅಲ್ಲಿ ಹೋಗುವಾಗ ಒಂದಷ್ಟು ಪ್ರಾಬ್ಲಮ್ಸ್ ಅಲ್ಲಿದೆ. ಮಧ್ಯದಲ್ಲಿ ನನಗೆ ನೀವು ಹೇಳೋದು ಎಲ್ಲರೂ ಕೇಳ್ತಾರೆ, ನಿಮ್ಗೆ ಈ ಧೈರ್ಯ ಹೇಗೆ ಬಂತು, ಹೇಗೆ ಇಷ್ಟು ದೃಢವಾಗಿ ನೀವು ನಿಂತ್ಕೊಂಡಿದ್ದೀರಾ, ನಿಮ್ಗೆ ಭಯ ಆಗ್ತಿರ್ಲಿಲ್ವಾ, ಹೌ ವಿಲ್ ಯು ಪುಲ್ ದಿಸ್ ಆಫ್, ಹೇಗೆ ಸಾಧಿಸ್ತೀರಾ, ಹೇಗೆ ಗೆಲ್ತೀರಾ ನೀವು, ಆಗತ್ತಾ ಒಂದು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ನೀವು ಯಾವ ಪಾರ್ಟಿನೂ ನಿಮ್ಗೆ. ಅವಾಗ ವೆನ್ ಐ ಸ್ಟಾರ್ಟೆಡ್ ಆಫ್ ಐ ಡಿಂಟ್ ನೋ ಯಾವ ಪಾರ್ಟಿ ನನ್ನ ಪರ ನಿಂತ್ಕೋತಾರೆ, ಯಾರು ಸಪೋರ್ಟ್ ಮಾಡ್ತಾರೆ. ಅಫ್ಕೋರ್ಸ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಂದಷ್ಟು ಜನ ನನಗೆ ಅವರೇ ಒತ್ತಾಯ ಮಾಡಿ ಕರ್ಕೊಂಡು ಬಂದಿದ್ದು. ಬಟ್ ಉಳಿದಿದ್ದೆಲ್ಲ ನನಗೇನು ಇಟ್ ವಾಸ್ ಅನ್ನೋನ್ ಏರಿಯಾ ಅಂತ ಹೇಳ್ತೀನಿ. ಆವಾಗ ಹೇಗೆ ಬಂತು ಧೈರ್ಯ ನನಗೆ ಗೊತ್ತಿಲ್ಲ. ಬಟ್ ಇದನ್ನು ಮಾಡಬೇಕು, ಇದು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಮೇ ಬಿ ಸಮ್ ಫೋರ್ಸ್, ಸಮ್ ಮೊಮೆಂಟಮ್. ಅಂಬರೀಷ್ ಅವರು ಒಂದಷ್ಟು ಮಾತಾಡೋರು ನನಗೆ. ಅವ್ರಿಗೆ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಅವರು ವಸತಿ ಸಚಿವರಿದ್ದಾಗ ಹಿ ವಾಸ್ ಸೋ ಹ್ಯಾಪಿ. ನನಗೆ ಈ ಒಂದು ಪೋರ್ಟ್ಫೋಲಿಯೋ ಸಿಕ್ಕಿದ್ದು ನನ್ನ ಭಾಗ್ಯ. ಯಾಕೆಂದ್ರೆ ಬಡವರಿಗೆ ಮನೆಗಳು ಕಟ್ಟಿಕೊಡೋದಿದೆಯಲ್ಲ, ಅದು ಭಗವಂತ ಕೊಟ್ಟಿರುವಂತ ಒಂದು ಆಶೀರ್ವಾದ ನನಗೆ, ಅದು ಭಾಗ್ಯ ನನಗೆ ಅಂತ ಬೇಕಾದಷ್ಟು ಸಲ ಹೇಳೋರು. ಹಿ ವಾಸ್ ವೆರಿ ಪ್ರೌಡ್ ಆಫ್ ದಟ್ ಪೋರ್ಟ್ಫೋಲಿಯೋ. ಅಂಡ್ ಬೇಕಾದಷ್ಟು ಮಾಡಿದ್ದಾರೆ ಅದರಲ್ಲಿ. ಬಟ್ ಇನ್ನಷ್ಟು ಮಾಡಬೇಕು ಅನ್ನೋದು ಮಾತ್ರ ಅವ್ರ ಕನಸಾಗಿತ್ತು. ಮಂಡ್ಯದ ಬಗ್ಗೆ ಅವ್ರಿಗೆ ತುಂಬಾ ಡ್ರೀಮ್ಸ್ ಇತ್ತು. ಸೊ ಐ ಸಾ ದಿಸ್ ಆಸ್ ಅನ್ ಆಪರ್ಚುನಿಟಿ ಟು ಫುಲ್ಫಿಲ್ ಇಫ್ ಐ ಕ್ಯಾನ್. ನಾನು ಒಂದೇ ದಿನದಲ್ಲಿ ನಾನು ಏನೇನೋ ಸಾಧನೆ ಮಾಡಿಬಿಡ್ತೀನಿ, ಒಂದು 5 ವರ್ಷ MP ಅವಧಿಯಲ್ಲಿ ನಾನು ಮಂಡ್ಯನ ನಾನು ಪ್ಯಾರಿಸ್, ಸಿಂಗಾಪುರ್ ಥರ ಮಾಡ್ತೀನಿ ಅನ್ನೋ ಸುಳ್ಳು ಮಾತುಗಳು ನಾನು ಹೇಳಲ್ಲ. ಆದರೆ ಒಂದು ಅಭಿವೃದ್ಧಿಯ ದಾರಿಯಲ್ಲಿ ಅದೊಂದಷ್ಟು ಹೆಜ್ಜೆ ಹಾಕೋಕೆ ನಾನು ಸಿದ್ಧವಾಗಿದ್ದೀನಿ. ಈಗ ಇದು ನನ್ನ ನಂಬ್ಕೊಂಡಿರೋ ಒಂದಷ್ಟು ಜನ ಇವಾಗಿದ್ದಾರೆ ಮಂಡ್ಯದಲ್ಲಿ. ಅವ್ರ ಪರವಾಗಿ ನಾನು ಮಾಡ್ತಿರೋ ಹೋರಾಟ ಅಥವಾ ಈ ಒಂದು ಹೆಜ್ಜೆ ನನ್ನ ಜೀವನದಲ್ಲಿ ಇದೊಂದು
ಒಂದು ಸವಾಲಿದು ಈಗ ಈ ಚುನಾವಣೆ ಅನ್ನೋದು. ಆದರೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಿರೋ ಒಂದು ಕೆಲಸಕ್ಕೆ ನನ್ನಲ್ಲಿ ಆತ್ಮವಿಶ್ವಾಸ ಇದೆ. ನನ್ನ ಕೈಲಾಗತ್ತೆ, ನನಗೆ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಏನೇನೆಲ್ಲ ನಾನು ಮಾಡಬೇಕು ಆಸ್ ಎನ್ MP ವಿತ್ ಇನ್ ದ ಸ್ಕೋಪ್ ಆ್ಯಂಡ್ ಬಿಯಾಂಡ್ ದ ಸ್ಕೋಪ್ ಆಲ್ಸೋ ನಾನು ಖಂಡಿತ ನಾನು ಪ್ರಯತ್ನ ಅಂತೂ ಮಾಡ್ತೀನಿ. ಒಂದು ಹೋರಾಟ ಅಂತೂ ಐ ಕ್ಯಾನ್ ಬಿ ಅನ್ ಎಫೆಕ್ಟಿವ್ ವಾಯ್ಸ್ ಫಾರ್ ಮಂಡ್ಯ ಇನ್ ಡೆಲ್ಲಿ ಅಂತ ನನ್ನ ನಂಬಿಕೆ. ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ಯು ಕ್ಯಾನ್ ಆಸ್ಕ್. ಅಲ್ಲಿ ಅಸೆಂಬ್ಲಿಲಿ ಅಲ್ಲಿಂದ ಬಾಕಿ ಕ್ಷೇತ್ರದವರೆಗೂ ನನ್ನ ಬಾರ ಹೋಗುವಂತಿದ್ದೆ, ನಾ ಬಾರ ಹೋಗಿದ್ದೆ, ಆ ವಿಶ್ವಾಸ. ಹಾಗಾಗಿ ನಿಮ್ಮನ್ನ ಬೇರೆ ಯಾವುದು ಪ್ರಶ್ನೆ ಕೇಳೋದಿಲ್ಲ. ಈಗ ತಾನೇ ನಮ್ಮ ವಿಶ್ವನಾಥ್ ಬಂದಿದ್ರು, ಶಿವರಾಮೇಗೌಡರ ವಿರುದ್ಧ ಶಿಸ್ತು ಕ್ರಮ ತಗೋತೀನಿ ಅಂತೇಳಿ ಘೋಷಣೆ ಮಾಡಿದ್ರು. ಆ ಘರ್ಷಣೆ ಎಲ್ಲ ಕೇಳೋದು. ನನಗಿರೋದು ಒಂದು, ವಿಶ್ವನಾಥ್ ಈಗ ಡಿಕ್ಲೇರ್ ಮಾಡೋದ್ರು ಶಿ ಈಸ್ ನಾಟ್ ಅನ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಶಿ ಈಸ್ ಎ BJP ಕ್ಯಾಂಡಿಡೇಟ್ ಅಂತ ಹೇಳಿ ಹೋಗುದು. ಹಾಗೊಂದು ವೇಳೆ ಈ ಚುನಾವಣೆಯಲ್ಲಿ ತಾವು ಗೆದ್ದರೆ ಇಂಡಿಪೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತೀರಾ, ಇಲ್ಲ ವಿಶ್ವನಾಥ್ ಹೇಳ್ದಂಗೆ BJPಯ ವಕ್ತಾರರಾಗಿ BJPಗೆ ಸೇರ್ಕೊತೀರಾ? ಹೇಗೆ ನಿಮ್ಮ ಮುಂದಿನ ಆಲೋಚನೆ ಏನಿದೆ? ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ. ಬಿಕಾಸ್ ಈ ಒಂದು ರೀತಿಯ ಪ್ರಚಾರ ಬೇಕಾದಷ್ಟು ಕಡೆ JDSನವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಅವರ ಥೀಮ್ ಆಗಿದೆ ಈಗ ಸದ್ಯಕ್ಕೆ. ಫಸ್ಟ್ ಮೊದಲನೇದಾಗಿ ನಾನು BJP ಪಕ್ಷ ಇವಾಗ ನನಗೆ ಬೆಂಬಲ ಸೂಚಿಸಿದೆ. ಅದಕ್ಕಿಂತ ಮುಂಚಿತವಾಗಿ ನನಗೆ ಕರ್ನಾಟಕ ರಾಜ್ಯ ರೈತ ಸಂಘ ಅದೂ ಒಂದು ಸ್ಟ್ರಾಂಗ್ ಪಕ್ಷ ಆಗಿದೆ ಮಂಡ್ಯದಲ್ಲಿ. ಅಂಡ್ ಪುಟ್ಟಣ್ಣಯ್ಯನವರು, ಅವರ ಅಭಿಮಾನಿಗಳು, ಅವ್ರ ಫಾಲೋವರ್ಸು ತುಂಬಾ ಸ್ಟ್ರಾಂಗ್ ಇದ್ದಾರೆ. ರೈತರ ಪರ ಅವರು ಮಾಡಿರೋ ಒಂದು ಹೋರಾಟದ ಬಗ್ಗೆ ಎಲ್ರಿಗೂ ಗೌರವ ಇದೆ. ಈ ಪ್ರಶ್ನೆನ ಯಾರು ಕೇಳ್ತಾ ಇಲ್ಲ, ನೀವು ಆ ಪಕ್ಷ ಸೇರ್ತೀರಾ ಅಂತ ಯಾರೂ ಕೇಳ್ತಾ ಇಲ್ಲ. ಯಾಕೆಂದ್ರೆ ಅದು ಅವ್ರಿಗೆ ಅನುಕೂಲವಾಗಿರಲ್ಲ ಆ ಪ್ರಶ್ನೆ ಕೇಳೋದು. ಹಾಗಾಗಿ ಇವಾಗ ನನ್ನ ಪರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದಾರೆ, ಅದನ್ನು ನೀವು ಕೇಳ್ಬೋದಲ್ಲ. ಈಗ ನೀವು ನೋಡ್ತಾ ಇದ್ದೀರ ನನ್ನ ಒಂದು ಕ್ಯಾಂಪೇನ್ ಅಲ್ಲಿ ಒಂದು ಸ್ವಯಂ ಪ್ರೇರಿತವಾಗಿ ಅವರು ಬರ್ತಾ ಇದ್ದಾರೆ. ಹೋದ ಕಡೆ ಎಲ್ಲ ಕಾಂಗ್ರೆಸ್ ಫ್ಲಾಗ್ ಹಿಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನ ನಾನೇನು ಅವ್ರಿಗೆ ಈ ತರ ಮಾಡಿ ಅಂತ ನಾನು ಕೇಳಲಿಲ್ಲ, ಅವರಾಗಿ ಬರ್ತಾ ಇದ್ದಾರೆ. ಅವರೊಂದು ಇದನ್ನ ಒಂದು ಸ್ವಾಭಿಮಾನದ ವಿಷಯವಾಗಿ ಅವರು ತಗೊಂಡು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಮೈತ್ರಿ ಧರ್ಮ ಅಂತ ಹೇಳಿ JDS ಪಕ್ಷಕ್ಕೆ ಬಿಟ್ಕೊಟ್ಟಾಗಿದೆ ಸೀಟ್ನ. ಬಟ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ದೇ ಡೋಂಟ್ ವಾಂಟ್ ಟು ಡೂ ಇಟ್. ಅವ್ರಿಗೆ ಇದೊಂದು ಉಳಿವಿನ ಪ್ರಶ್ನೆ ಆಗಿದೆ. ಅಲ್ಲಿ ನಾವೇನಾಗಬೇಕು, ಇದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇದೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾನು ಈ ಒಂದು ಕ್ಯಾಂಪೇನಿಂಗ್ ಮೂಲಕ ಅಲ್ಲಲ್ಲಿ ಹೋದಾಗ ನನಗೆ ಗೊತ್ತಾಗಿದೆ ವೈ ದೇ ಆರ್ ಸೋ ಮಚ್ ಅಗೇನ್ಸ್ಟ್ ಈ ಮೈತ್ರಿ ಧರ್ಮ ಅಥವಾ ಈ ಒಂದು ನಿರ್ಧಾರಕ್ಕೆ ಯಾಕೆ ಅವರು ಅಷ್ಟು ನೆಗೆಟಿವ್ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷದ ವರ್ಕರ್ಸ್ ಇನ್ ಮಂಡ್ಯ ಅಂತ ಹೇಳ್ತೀನಿ. ಮೊನ್ನೆ ಒಂದು ತಾಲೂಕಿನ ಕ್ಯಾಂಪೇನಿಂಗ್ ಅಲ್ಲಿದ್ದಾಗ ಅಲ್ಲಿ ಒಂದಷ್ಟು ರೋಡ್ಸ್ ತುಂಬಾನೇ ಒಂದು ನಾವು 1950s ಅಲ್ಲಿ ಹೇಗಿತ್ತು ಆ ತರ ಇತ್ತು. ಬರೀ ಮಣ್ಣು ಧೂಳು ಪಾಟ್ ಹೋಲ್ಸ್ ಬಿಟ್ರೆ 1 ಕಿಲೋಮೀಟರ್ ನಾವು ಹೋಗೋಕೆ ಒಂದು ಅರ್ಧ ಗಂಟೆ ಆಗಿತ್ತು ಆ ರೋಡ್ಗಳು. ಅಲ್ಲಲ್ಲಿ ಊರಿನ ಜನ ಬಂದು ಮಾತಾಡ್ಸ್ಬೇಕಾದ್ರೆ ಅವರು ಹೇಳ್ತಿದ್ರು, ನೋಡಿ ಮೇಡಮ್ ನಮ್ಮ ರೋಡ್ಸ್ ಈ ತರ ಇದೆ, ನೀವೇನಾದ್ರೂ ಬಂದ್ರೆ ನಮ್ಗೆ ಹೆಲ್ಪ್ ಮಾಡಬೇಕು. ನಾನು ಹೇಳಿದೆ, ಬೇರೆ ಕಡೆ ನಿಮ್ಮ ತಾಲೂಕಲ್ಲೇ ಒಂದಷ್ಟು ಕಡೆ ಚೆನ್ನಾಗಿ ಇದೆಯಲ್ಲ ರೋಡ್, ಇದೆಲ್ಲ ಯಾಕೆ ಡೆವಲಪ್ ಆಗಿಲ್ಲ ಅಂತ ಕೇಳಿದೆ. ಅವ್ರೇನು ಹೇಳ್ತಾರೆ, ನನ್ನ ಈ ಒಂದು ಏರಿಯಾದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಜಾಸ್ತಿ ಬಂತು. ಫಾರ್ ಇನ್ಸ್ಟೆನ್ಸ್ ಈಗ KR ನಗರದಲ್ಲಿ ಕಾಂಗ್ರೆಸ್ ಡಿಫೀಟೆಡ್ MLA ಬರೀ ಒಂದು 800,000 ವೋಟ್ಸ್ ಅಲ್ಲಿ ಸೋತಿದ್ರು. ಸೊ ಹಾಗಾಗಿ ಕಾಂಗ್ರೆಸ್ ಪುಟ್ ಅಪ್ ಇನ್ ಈಕ್ವಲ್ ಫೈಟ್ ದೇರ್ ಅಂತ ಆಯ್ತು. ಆ ಒಂದು
ಅವ್ರಿಗೆ ಎಲ್ಲೆಲ್ಲಿ ಜಾಸ್ತಿ ಹೆಚ್ಚಿನ ಲೀಡ್ ಬಂತು ಅಲ್ಲೆಲ್ಲ ಇವರು ಮಾಡಲ್ವಂತೆ, ಅಭಿವೃದ್ಧಿ ಮಾಡಲ್ವಂತೆ. ಏನು ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ರೋಡ್ ಡೆವಲಪ್ ಆಗಲಿ. ಇನ್ಫ್ಯಾಕ್ಟ್ ಒಂದು ಊರಲ್ಲಿ 10 ವರ್ಷದಿಂದ ಪವರ್ ಇಲ್ವಂತೆ. ಅಜ್ಜಿ ಬಂದು ನನಗೆ ಹೇಳ್ಕೊತಾ ಇದ್ರು, ಅಮ್ಮ ನಮ್ಮ ಊರಿಗೆ ದೀಪನೇ ಇಲ್ಲಮ್ಮ 10 ವರ್ಷದಿಂದ, ಏನಾದರೂ ಮಾಡಿದ್ರು. ನನಗೆ ಶಾಕ್ ಆಯಿತು. ನಾರ್ತ್ ಇಂಡಿಯಾದಲ್ಲಿ ನಾನು ಕೇಳಿದ್ದೀನಿ ಬೇಕಾದಷ್ಟು ವಿಲೇಜಸ್ ಇನ್ನೂ ಕರೆಂಟ್ ಇಲ್ಲ, ಪವರ್ ಇಲ್ಲ. 10 ವರ್ಷದಿಂದ ಪವರ್ ಸಪ್ಲೈನೂ ಇಲ್ಲದೆ ಇರೋ ಒಂದು ವಿಲೇಜ್ ಇಲ್ಲೂ ಇದೆ ಅಂತ ನಾನು, ಇಟ್ಸ್ ಅನ್ ಐ ಓಪನರ್ ಫಾರ್ ಮಿ. ಡೆವಲಪ್ಮೆಂಟ್ ಅನ್ನೋದು ಒಂದೇ ದಿನಕ್ಕಾಗಲ್ಲ. ನಾವು 70 ವರ್ಷ ಆದ್ಮೇಲೂ ಇನ್ನೂ ಸ್ಟ್ರಗಲ್ ಮಾಡ್ತೀವಿ ಅನ್ನೋದು ನಿಜ. ಬಟ್ ಒಂದು ಏರಿಯಾದಲ್ಲಿ ನೀವು ಒಂದು MLA ಆಗಿರ್ತೀರಾ, ಒಂದು ಮಿನಿಸ್ಟರ್ ಆಗಿರ್ತೀರಾ, ನನಗೆ ಎಲ್ಲಿ ವೋಟ್ ಜಾಸ್ತಿ ಬಂತು ಅಲ್ಲಿ ಮಾತ್ರ ನಾನು ಅಭಿವೃದ್ಧಿ ಮಾಡ್ತೀನಿ, ಬಾಕಿಯನ್ನು ನಾನು ಒಂದು ಸಿಟ್ಟು ಸೇಡಿನ ರಾಜಕಾರಣ ಮಾಡ್ತೀನಿ ಅನ್ನೋದು ನನಗೆ ಒಂದು ದೊಡ್ಡ ಶಾಕ್ ಆಗಿತ್ತು. ಆವಾಗ ನನಗೆ ಗೊತ್ತಾಯ್ತು ವೈ ದ ಕಾಂಗ್ರೆಸ್ ವರ್ಕರ್ಸ್ ಆರ್ ಸೋ ಮಚ್ ಅಗೇನ್ಸ್ಟ್ ದಿಸ್ ಅನ್ನೋದು. ಈ ಪಾರ್ಟಿ ಒಂದು ನಿರ್ಧಾರ ತಗೋಬೇಕಾದ್ರೆ ವರ್ಕರ್ಸ್ನ ವಿಶ್ವಾಸಕ್ಕೆ ತಗೊಂಡು ಕಾನ್ಫಿಡೆನ್ಸ್ ಕೊಟ್ಟು ಮಾಡಬೇಕಿತ್ತು. ಡೆಸಿಷನ್ಸ್ ವೇರ್ ಮೇಡ್ ಎಲ್ಸ್ವೇರ್. ಯಾರು ಅವ್ರನ್ನ ಕಾನ್ಫಿಡೆನ್ಸ್ಗೆ ತಗೊಂಡಿಲ್ಲ. ದಟ್ ಇಸ್ ವೈ ದೇ ಆರ್ ರೆಬಲಿಂಗ್ ಅಗೇನ್ಸ್ಟ್ ದಿಸ್ ಡೆಸಿಷನ್. ಸೊ ಈ ತರ ಒಂದು ಕಡೆ ಅಲ್ಲ, ಬೇಕಾದಷ್ಟು ಕಡೆ ನಾನು ಹೋದಾಗ ನೋಡ್ತಾ ಇದ್ದೀನಿ. ಅವ್ರಿಗೆ ಎಲ್ಲೆಲ್ಲಿ ಕಾಂಗ್ರೆಸ್ ಕಡೆ ಸಪೋರ್ಟರ್ಸ್ ಇದ್ದಾರೋ ಅವ್ರಿಗೆ ದಬ್ಬಾಳಿಕೆ ಹಾಕೋದು, ಅವರ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಸ್ಗೆ ನೋಟಿಸ್ಗಳು ಕಳಿಸೋದು, ನಿಮ್ಮನ್ನ ಕೆಲಸದಿಂದ ಕಿತ್ತಾಕ್ತೀವಿ ಅಥವಾ ನಿಮ್ಮ ಎಸ್ಟಾಬ್ಲಿಷ್ಮೆಂಟ್ನ ನಾವು ಕ್ಲೋಸ್ ಮಾಡ್ತೀವಿ, ಈ ತರ ದಬ್ಬಾಳಿಕೆ ತುಂಬಾ ನಡೀತಾ ಇದೆ. ಸೊ ಇದೆಲ್ಲ ನೋಡ್ಕೊಂಡು ಬರ್ಬೇಕಾದ್ರೆ ಮೊದಲು ನನಗೆ ಒಂದಷ್ಟು ನಾನು ಮಾಡ್ತಿರೋದು ಸರಿನಾ, ಇದರಿಂದ ನಮ್ಮ ಫ್ರೆಂಡ್ಶಿಪ್ಸು, ರಿಲೇಷನ್ಶಿಪ್ಸು, ಸಂಬಂಧಗಳು ಒಂದಷ್ಟಿದೆ. ಮಂಡ್ಯದವರು ಬೇರೆ ಯಾರು ಇಲ್ವಲ್ಲ, ಈಗ ಜನತಾದಳದವರು ಇದ್ರು, ಅದರಲ್ಲಿ ನಮಗೆ ಸಂಬಂಧಪಟ್ಟವರು, ನಮ್ಮ ಸಂಬಂಧಿಕರು, ನಮಗೆ ಆಪ್ತರಾಗಿದ್ದವರು ಎಲ್ಲರೂ ಆ ಪಕ್ಷದಲ್ಲಿದ್ದಾರೆ. ಅವ್ರನ್ನೆಲ್ಲ ನಾನು ಈಗ ಒಂಥರ ವಿರೋಧ ಮಾಡ್ಕೊಂಡಂಗೆ ಆಯ್ತು. ಇದು ನಾನು ಮಾಡ್ತಿರೋದು ಸರಿನಾ ಅನ್ನೋ ಒಂದು ಡೈಲಮಾ ನನ್ನಲ್ಲಿ ತುಂಬಾ ಕಾಡ್ತಾ ಇತ್ತು. ಇದು ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಬಟ್ ಇವನ್ ಇನ್ಫ್ಯಾಕ್ಟ್ 3 ವೀಕ್ಸ್ ಬ್ಯಾಕ್ ನಾಮಿನೇಷನ್ ಫೈಲ್ ಮಾಡೋ ದಿನದವರೆಗೂ ಈ ಒಂದು ಡೈಲಮಾ ನನ್ನ ಮೈಂಡಲ್ಲಿತ್ತು. ನಾನು ಮಾಡ್ತಿರೋದು ಸರಿನಾ? ಅಂಬರೀಷ್ ಅವರು ಅಜಾತ ಶತ್ರು ಅನ್ಸ್ಕೊಂಡಿದ್ರು. ಅವ್ರು ಯಾವ ಪಕ್ಷದವ್ರನ್ನೂ ಅವರು ವಿರೋಧ ಮಾಡ್ಕೊಂಡಿಲ್ಲ, ಅವ್ರ ಬಗ್ಗೆ ಯಾರು ಕೆಟ್ಟದಾಗೂ ಮಾತಾಡಿಲ್ಲ. ಬಟ್ ನಾನು ಇವಾಗ ಅವರಿಲ್ಲ, ನಾನಂತ ಬಂದ್ಮೇಲೆ ಅದು ಬೇರೆ ತರ ಇದೆ ಅದು. ಸೊ ನಾನು ಮಾಡ್ತಿರೋದು ರೈಟಾ ತಪ್ಪಾ ಅಂತ ಐ ಬಿಕೇಮ್ ವೆರಿ ಎಮೋಷನಲ್. ನಾನು ಇನ್ಫ್ಯಾಕ್ಟ್ ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ. ನಾಮಿನೇಷನ್ ಫೈಲ್ ಮಾಡೋ ಕ್ಷಣದವರೆಗೂ ಐ ವಾಸ್ ಕ್ರೈಯಿಂಗ್ ಬಿಕಾಸ್ ಐ ಡಿಂಟ್ ನೋ. ಇದು ಪರ್ಸನಲಿ ನನ್ನ ಹಟ್ ಮಾಡೋ ವಿಷಯ ಬೇಕಾದಷ್ಟು ನಡೀತಾ ಬಂತು. ಸೊ ಇದು ನಾನು ಮಾಡೋದು ಸರಿನಾ? ಇದರಿಂದ ನನಗೇನು ಎಫೆಕ್ಟ್ ಆಗುತ್ತೆ? ನಾಳೆ ದಿನ ನನ್ನ ಮಗಳಿಗೆ ಏನು ಎಫೆಕ್ಟ್ ಆಗುತ್ತೆ? ಇದರಿಂದ ಅವನಿಗೇನಾದರೂ ಅಡ್ವರ್ಸ್ ಎಫೆಕ್ಟ್ ಆಗುತ್ತಾ? ಇದನ್ನೆಲ್ಲ ನಾನು ಯೋಚನೆ ಮಾಡ್ತಾ ಇದ್ದೆ ಬಿಕಾಸ್ ಐ ಹ್ಯಾಡ್ ಟೇಕನ್ ಅ ವೆರಿ ಎಮೋಷನಲ್ ಡೆಸಿಷನ್. ಬಟ್ ಇವಾಗ ಅಲ್ಲಿ ನಡೀತಿರೋ ಏನೇನು ನನಗೆ ಅನಿಸ್ತಿದೆ ಅನ್ಯಾಯ ಅಂತ ಅನ್ನಿಸ್ತಿದೆ, ಅದನ್ನೆಲ್ಲ ನೋಡುವಾಗ ನನಗೆ ಈಗ ಅನ್ನಿಸ್ತಾ ಇದೆ ನಾನು ಇದನ್ನ ಮಾಡಲೇಬೇಕಾಗಿತ್ತು. ಅದಕ್ಕೆ ದೇವರು ಅದು ಯಾವ ಮೂಲೆಯಿಂದ ಈ ಒಂದು ಪರಿಸ್ಥಿತಿನ ಕ್ರಿಯೇಟ್ ಮಾಡಿ, ಇಲ್ಲ ಅವರು ಒಂದಷ್ಟು ಅಂಬರೀಷ್ ಅವರು ಮಾಡಿದ್ದಾರೆ, ಇನ್ನಷ್ಟು ಉಳಿದಿದೆ ಅವ್ರು ಮಾಡಬೇಕಾಗಿರೋದು, ಅದನ್ನು ನೀನ್ ಮಾಡು ಅಂತ ಎಲ್ಲಿಂದಾನು ಒಂದು ಶಕ್ತಿನ ನನ್ನಲ್ಲಿ ತುಂಬಿ ಅದು ಈ ಒಂದು ಸಂದರ್ಭ ಕ್ರಿಯೇಟ್ ಆಗಿದೆ ಅನ್ನೊಂದು ನಂಬಿಕೆ ಈಗ ನನಗಿದೆ. ಈಗ ಐ ವಾಂಟ್ ಟು ಡೂ ಸಮಥಿಂಗ್ ಫಾರ್ ದ ಪೀಪಲ್ ಹೂ ಆರ್ ಸಫರಿಂಗ್. ಅದಂತೂ ನಿಜ. ಅದನ್ನು ನಾನು ಎಷ್ಟು ಮಟ್ಟಿಗೆ ಮಾಡ್ತೀನಿ, ನನಗೆಷ್ಟು ಸಾಮರ್ಥ್ಯತೆ ಇದೆ, ಅದು ನೆಕ್ಸ್ಟ್ ಸ್ಟೆಪ್. ಬಟ್ ನನ್ನ ಇಂಟೆನ್ಷನ್ ಏನಿದೆ, ನನ್ನ ಉದ್ದೇಶ ಇದರಲ್ಲಿ, ನನ್ನ ಗುರಿ ಏನಿದೆ, ಅದು ಒಳ್ಳೆ ಉದ್ದೇಶ. ಆ ಒಂದು ವಿಷಯ ನನಗೆ ಧೈರ್ಯ ತುಂಬುತ್ತೆ.
ಎಸ್, ಇದೀಗ ಮಾತನಾಡ್ತಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಸಂವಾದ ನಡೀತಾ ಇದೆ. ಸಂವಾದದಲ್ಲಿ ಸಾಕಷ್ಟು ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ನಾನು ಹೇಗೆ ಚುನಾವಣೆಗೆ ನಿಲ್ಬೇಕು ಅಂತ ಅನ್ಕೊಂಡೆ, ನಾನು ಅನ್ಕೊಂಡಿರ್ಲಿಲ್ಲ ರಾಜಕೀಯಕ್ಕೆ ಎಂಟ್ರಿ ಕೊಡ್ತೀನಿ ಅಂತ ಹೇಳಿ. ಎಲ್ಲವೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು, ಜೊತೆಗೆ ಯಾವಾಗಿನಿಂದ ಸಿನಿಮಾದಲ್ಲಿ ನಟನೆ ಮಾಡಿದೆ ಎಲ್ಲವನ್ನೂ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ನಾನು ಯಾರನ್ನೆಲ್ಲ ಫೇಸ್ ಮಾಡ್ತಾ ಇದ್ದೀನಿ, ಫೈಟ್ ಮಾಡ್ತಾ ಇದ್ದೀನಿ, ಇಟ್ ಇಸ್ ಅದು ಏನಂತ ಒಂದು ಮಾತಿನಲ್ಲಿ ಹೇಳುವಷ್ಟು ಸುಲಭವಾದ ವಿಷಯ ಅಲ್ಲ. ಎಷ್ಟು ಟಫ್ ಫೈಟ್ ಇದೆ. ಒಂದು ಒಂದು ಜೈಜಾಂಟಿಕ್ ಮೈಟ್ ಅಂದರೆ ಆ ಫೋರ್ಸ್ನ ನಾನು ಫೇಸ್ ಮಾಡ್ತಾ ಇದ್ದೀನಿ. ಅದನ್ನು ನಾನು ಇಂಡಿಪೆಂಡೆಂಟ್ ಮಾಡೋದು ಅನ್ನೋ ಒಂದು ಆಪ್ಷನ್ನ ನಾನು ಚೂಸ್ ಮಾಡಬೇಕಾದ್ರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು, ಐ ಹ್ಯಾವ್ ಟೇಕನ್ ದ ಡಿಫಿಕಲ್ಟ್ ಆಪ್ಷನ್. ಪ್ರಿಫರ್ಡ್ ಆಪ್ಷನ್ ಅಲ್ಲ ಇದು, ಡಿಫಿಕಲ್ಟ್ ಆಪ್ಷನ್. ಯಾಕೆಂದರೆ ನಾನು ಜನರನ್ನ ಕೇಳಿದ್ದೀನಿ. ಅಲ್ಲಲ್ಲಿ ಹೋದಾಗ ನಾನು ಜನರನ್ನ ಕೇಳಿದೆ, ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡುವಂಥ ಒಂದು ಪರಿಸ್ಥಿತಿಲಿ ಇಲ್ಲ, ಯಾಕೆಂದರೆ ಅವ್ರು ಬಿಟ್ಟು ಆಗಿದೆ ಆ ಸೀಟ್ನ ಮಂಡ್ಯ ಜನತಾದಳಕ್ಕೆ. ಸೊ ನೀವು ನನ್ನ ಬರಬೇಕು ನಿಂತ್ಕೋಬೇಕು ಅಂತ ಒತ್ತಾಯ ಮಾಡ್ತಿದ್ದೀರಾ, ನಾನೇನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆನ ನಾನು ಒಂದು ಪಲ್ಸ್ ಗೊತ್ತಾಗೋ ಒಂದು ರೀತಿಯಲ್ಲಿ ಕೇಳಿದಾಗ ಅವರೆಲ್ಲ ಏನಂದ್ರು, ನೀವು ಕಾಂಗ್ರೆಸ್ ಸೀಟ್ ಕೊಡಲಿಲ್ಲ ಅಂದರೆ ನೀವು ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ. ಯಾಕಂದರೆ ಅಂಬರೀಷ್ ಅವರ ಕಡೆಯಿಂದ ನಿಮಗೆ ಬರೋ ಅಭಿಮಾನಿಗಳ ಒಂದು ಸಪೋರ್ಟ್ ಏನಿದೆ ಅದು ಎಲ್ಲ ಪಕ್ಷಗಳಿಂದ ನೀವು ಸಂಕೋಚ ಇಲ್ಲದೆ ಮಾಡ್ತಾರೆ. ಅದು ವೆದರ್ ಇಟ್ ಇಸ್ ಕಾಂಗ್ರೆಸ್, ವೆದರ್ ಇಟ್ಸ್ JDS, ವೆದರ್ ಇಟ್ ಇಸ್ BJP. ಅವ್ರಿಗೆ ಇವರೊಂದು ಪಕ್ಷಕ್ಕೆ ಸೇರಿದವರು ಅನ್ನೊಂದು ಭಾವನೆ ಬರಲ್ಲ. ಎಲ್ಲರೂ ನಾವು ಅಂಬರೀಷ್ ಅವ್ರಿಗೋಸ್ಕರ ಈ ಒಂದು ವೋಟ್ನ ಹಾಕ್ತೀವಿ ಅನ್ನೋ ಒಂದು ರೀತಿಯಲ್ಲಿ ಬರ್ತಾರೆ ಅನ್ನೋ ಜನರಿಂದ ನನಗೆ ಸಿಕ್ಕಿತ್ತು. ಈಗ ಒಂದು ಪಕ್ಷ ಸೇರಿ ಒಂದು ನ್ಯಾಷನಲ್ ಪಕ್ಷ ಅದರ ಒಂದು ಚಿಹ್ನೆ ಇಟ್ಕೊಂಡು ಅವರು ಕೊಡುವಂಥ ಸಪೋರ್ಟ್ ಕೊಡೋದಾದ್ರೆ ಅದು ಬಹಳ ಈಸಿ ಆಗಿತ್ತು ನನ್ನ ಕೆಲಸ. ನಾನು ಯಾಕೆ ಮಾಡಿಲ್ಲ ಅದು? ಇದನ್ನು ಯೋಚನೆ ಮಾಡಬೇಕು. ಈಗ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಒಬ್ಬರ ಸಪೋರ್ಟ್ ತಗೊಂಡು ಇಂಡೈರೆಕ್ಟ್ಲಿ ನಿಂತ್ಕೊಳ್ಳೋದಕ್ಕಿಂತ ಒಂದು ಪಾರ್ಟಿನೇ ನಾನು ಸೇರ್ಬೋದಾಗಿತ್ತು. ನಾನು ಯಾರು ತಡೀತಾ ಇದ್ರು? ದಟ್ ಆಪ್ಷನ್ ವಾಸ್ ಆಲ್ವೇಸ್ ದೇರ್. ನಾನು ಈ ಯಾವುದೇ ವಿಷಯದಲ್ಲಿ ಈಸಿ ಆಪ್ಷನ್ ತಗೋಬೋದಾಗಿತ್ತು. ಕಾಂಗ್ರೆಸ್ ಪಕ್ಷ ನನಗೆ ಉತ್ತರ ಬೆಂಗಳೂರು, ದಕ್ಷಿಣ ಬೆಂಗಳೂರು, ನಿಮ್ಗೆ ಏನು ಬೇಕಾದರೂ ಕೇಳಿ, ಮಂಡ್ಯ ಬಿಟ್ಟು ಬೇರೆ ಏನು ಬೇಕಾದರೂ ಕೇಳಿ, ನಿಮ್ಗೆ ರಾಜ್ಯಸಭಾ ಪೋಸ್ಟ್ ಬೇಕಾದರೆ ನಾನು ಇವತ್ತೇ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿಸ್ತೀವಿ. ಈ ಎಲೆಕ್ಷನ್ ಯಾಕೆ ನಿಮ್ಗೆ ಈ ಕಷ್ಟ ಯಾಕೆ, ನಾವು ಡೈರೆಕ್ಟ್ ನಿಮ್ಮನ್ನ ರಾಜ್ಯಸಭೆಗೆ ಇದು ಮಾಡ್ತೀವಿ ಅಂತಾನು ಹೇಳಿದ್ರು. JDS ಪಕ್ಷದವರು ಅವರೇ ಹೇಳ್ತಿದಾರಲ್ಲ, MLC ಸೀಟ್ ಕೊಡ್ತೀವಿ, ಇನ್ನೂ ಇನ್ಸಿಸ್ಟ್ ಮಾಡಿದ್ರೆ ಮಿನಿಸ್ಟ್ರೂ ಮಾಡ್ಬೋದು ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು. ಇದು ಯಾವುದನ್ನು ನಾನು ತಗೊಂಡಿಲ್ಲ. ದೇರ್ಫೋರ್ ಐ ಥಿಂಕ್ ಮೈ ಇಂಟಿಗ್ರಿಟಿ ಹ್ಯಾಸ್ ಬೀನ್ ವೆರಿ ಕ್ಲಿಯರ್ ಆನ್ ದಿಸ್ ಮ್ಯಾಟರ್ಸ್. ನಾನು ಜನಾಭಿಪ್ರಾಯಕ್ಕೆ ಬೆಲೆ ಕೊಟ್ಟು ಮಾಡಿರುವಂಥ ಒಂದು ಡಿಸಿಷನ್. ನಾನು ಈ ಡೆಸಿಷನ್ ತಗೊಂಡಾಗ ನನಗೆ ಗೊತ್ತಿರಲಿಲ್ಲ ವೆದರ್ BJP ವಿಲ್ ಸಪೋರ್ಟ್ ಮಿ ಆರ್ ನಾಟ್ ಅನ್ನೋದು. ನನಗಿನ್ನೂ ಆ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಯಾವಾಗ ಇವರು ಒಂದು ರಾಜಕೀಯವಾಗಿ ಒಂದು ಸ್ಟ್ರೇಟ್ ಫಾರ್ವರ್ಡ್ ಫೈಟ್ ಮಾಡಲ್ಲ ಅನ್ನೋದು ನನಗೆ ಅರಿವಾಯಿತು, ಐ ಥಾಟ್ ನನಗೆ ಸ್ಟ್ರೆಂತ್ ಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಾಯಿತು. ಆ ಸ್ಟೇಜಲ್ಲಿ ನಾನು BJP ಅವರ ಸಪೋರ್ಟ್ ನಾನು ಕೇಳಿದ್ದೆ. ಆ್ಯಂಡ್ ಕ್ಲಿಯರ್ಲಿ ದೇ ಹ್ಯಾವ್ ಸ್ಟೇಟೆಡ್, ನಾವು ಇದನ್ನ ಬೇಷರತ್ತು ಬೆಂಬಲ ಅಂತ ಹೇಳಿದ್ದಾರೆ. ಅಂದರೆ ಅನ್ಕಂಡೀಷನಲ್ ಸಪೋರ್ಟ್ ಅವ್ರು ಕೊಟ್ಟಿರೋದು. ಸೊ ಹಾಗಾಗಿ ನಾನು ಸಂಕೃಷ್ಣ ಅವ್ರನ್ನ ಮೀಟ್ ಮಾಡಿದಾಗಲೂ ವಿ ಹ್ಯಾವ್ ನಾಟ್ ಸ್ಪೋಕನ್ ಅಬೌಟ್ ದಿಸ್. ನಾನು ಅವರ ಬ್ಲೆಸ್ಸಿಂಗ್ಸ್ ತಗೊಳ್ಳೋಕ್ಕೆ ನಾನು ಹೋಗಿದ್ದೆ, ಅದರಷ್ಟೇ ಮಾತಾಡಿದೆ, ನಾನು ಬಂದೆ. ಯಡಿಯೂರಪ್ಪನವ್ರನ್ನ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಹೋದೆ, ಅವ್ರ ಬ್ಲೆಸ್ಸಿಂಗ್ಸ್ನು ತಗೊಂಡೆ. ಆವಾಗ್ಲೂ ಅವ್ರು ಹೇಳಿದ್ದು ಅಂಬರೀಷ್ ಅವರ ಮೇಲೆ ಎಲ್ರಿಗೂ ಗೌರವ ಇದೆ. ಸೊ ವಿ ಫೀಲ್ ಈ ನಿಮ್ಮ ಫೈಟ್ನ ನಾವು ಯಾವ ರೀತಿಯ ಸ್ಟ್ರೆಂಥನ್ ಮಾಡಬೇಕು ನಾವು ಮಾಡ್ತೀವಿ, ನಮ್ದೇನು ಕಂಡೀಷನ್ಸ್ ಇಲ್ಲ ಅಂತ ಹೇಳಿದ್ರು. ಈಗ ಲಾಸ್ಟ್ ಪಾರ್ಟ್ ಆಫ್ ಯುವರ್ ಕ್ವೆಶ್ಚನ್, ಎಲೆಕ್ಷನಲ್ಲಿ ಗೆದ್ದು ಬಂದರೆ ನಿಮ್ಮ ನಡೆ ಯಾವ ಕಡೆ ಇರುತ್ತೆ ಅನ್ನೋದು. ನನ್ನ ನಡೆ, ವಾಟ್ ಎವರ್ ದ ಪೀಪಲ್ ಹೂ ಹ್ಯಾವ್ ಎಲೆಕ್ಟೆಡ್ ಮೀ ಇನ್ ದಟ್ ಸಿಚುವೇಶನ್, ಅವ್ರೇನು ಹೇಳ್ತಾರೆ ಅದರಂತೆ ಇರುತ್ತೆ. ಈಗಲೂ ಅದನ್ನೇ ನಾನು ಫಾಲೋ ಮಾಡಿಕೊಂಡು, ಜನ ಹೇಳಿದ್ದಕ್ಕೆ ನಾನು ಡಿಫಿಕಲ್ಟ್ ಹಾದಿನ ನಾನು ಚೂಸ್ ಮಾಡಿದೆ. ಆವಾಗಲೂ ಅವ್ರು ಏನು ಹೇಳ್ತಾರೆ ಅದನ್ನೇ ಫಾಲೋ ಮಾಡ್ತೀನಿ. ಬಿಕಾಸ್ ಆಸ್ ಅನ್ ಇಂಡಿಪೆಂಡೆಂಟ್ ಐ ಹ್ಯಾವ್ ದ ಫ್ರೀಡಮ್. ಈಗ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಸ್ವತಂತ್ರ ಅಭ್ಯರ್ಥಿ ಅಂದರೆ ಸ್ವತಂತ್ರವಾಗಿ ನಾನು ಚೂಸ್ ಮಾಡ್ಕೋಬೋದು ಯಾವ ರೀತಿ. ಬಟ್ ಮೈ ಇಂಟೆನ್ಷನ್ ವಿಲ್ ಹ್ಯಾವ್ ಟು ಸರ್ವ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಮಂಡ್ಯಾಸ್ ಪೀಪಲ್. ಅದೊಂದೇ ನನ್ನ ಮೈಂಡಲ್ಲಿ. ಐ ಹೋಪ್ ಐ ಹ್ಯಾವ್ ಆನ್ಸರ್ಡ್ ದ ಕ್ವೆಶ್ಚನ್. ಈಗ ಗೆಲ್ತೀರಾ ಅಲ್ಲ, ಹಲೋ
ಇಲ್ಲಿ ಗೆದ್ರೆ ನೀವು ಯಾವ ಪಕ್ಷಕ್ಕೆ ಹೋಗಬಹುದು? ಈಗ ಸದ್ಯಕ್ಕೆ ಸ್ವತಂತ್ರ ಅಭ್ಯರ್ಥಿ ಅಂತ ಹೇಳ್ತಿದ್ದೀರಾ, ಮುಂದೆ ಏನು ಅನ್ನೋ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಮಾತನಾಡಿದ್ರೆ ನೋಡೋಣ ಬನ್ನಿ. ಪ್ರಚಾರದ ಬಗ್ಗೆ ಏನೂ ಡಿಸ್ಕಸ್ ಮಾಡಿಲ್ಲ. ಈ ಬೆಂಬಲದ ಬಗ್ಗೆ ಆದರೆ ಯಾಕೆಂದ್ರೆ ಅದು ಫಸ್ಟ್ ಟೈಮ್ ನಾನು ಈ ವಿಷಯವಾಗಿ ಅವ್ರನ್ನ ಮೀಟ್ ಮಾಡಿದ್ದು. ಆ ಬೆಂಬಲ ನಮ್ಮದು ಬೇಷರತ್ತಾಗಿರುತ್ತೆ. ಯಾವ ರೀತಿ ಇದನ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ನಾನು ನಮ್ಮ ಪಾರ್ಟಿ ಮೆಂಬರ್ಸ್ ಜೊತೆಲಿ ಚರ್ಚೆ ಮಾಡಿ ಪ್ರಚಾರಕ್ಕೆ ಬರೋದಾ ಬೇಡವಾ ಇದನ್ನ ನಾವು ಸೂಚಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಅವರು ಸೀನಿಯರ್ ಲೀಡರ್ ಆಗಿದ್ದಾರೆ ಬಿಜೆಪಿಯಲ್ಲಿ, ಅವ್ರಿಗೆ ಅಡ್ವೈಸ್ ಕೊಡೋ ಅಂತ ಪೊಸಿಷನ್ ಅಲ್ಲಿ ನಾನೇನೂ ಇಲ್ಲ. ಅವ್ರೇನು ಹೇಳ್ತಾರೋ ನಾನು ಕೇಳಿಸ್ಕೊತೀನಿ. ಇಫ್ ಇಟ್ ಇಸ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಅದರ ಪ್ರಕಾರ ನಾನು ಹೋಗ್ತೀನಿ. ನನ್ನ ಮೀಟ್ ಮಾಡಿದಾಗ ಅವ್ರು ಆ ರೀತಿ ಹೇಳಿಲ್ಲ, ನಾನು ಪ್ರಚಾರಕ್ಕೆ ಬರ್ತೀನಿ ಅನ್ನೋ ಮಾತನ್ನ ನನ್ಗೆ ಹೇಳಿಲ್ಲ ಅವರು. ಮೇಡಮ್, ಈಗ ನಮ್ಮ ನೀವು ಗೆಲ್ತೀರ, ಎರಡನೇ ಅವರೇ ಹೇಳ್ತಾ ಇದ್ದಾರೆ, ನನಗೆ ಶಕ್ತಿ ಬೇಕಿತ್ತು ಅಂತ ಅನಿಸ್ತು. ಎಲ್ಲ ಇದು ಟಫ್ ಫೈಟ್ ಇದೆ ಅಂತ ಗೊತ್ತಾದಾಗ ನಾನು ಹೋಗಿ ಬಿಜೆಪಿ ಅವ್ರ ಜೊತೆ ಬೆಂಬಲವನ್ನ ಕೊಡಿ ಅಂತ ಕೇಳಿದ್ದು ಹೌದು ಅನ್ನೋದನ್ನ ಕೂಡ ಒಪ್ಕೊಂಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಸ್ವತಃ ನನಗೆ ಅವರೇ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ಅಂಬಿಯ ಅಭಿಮಾನಕ್ಕೆ ಬಿಜೆಪಿ ಕೂಡ ಬೆಂಬಲವನ್ನ ಕೊಟ್ಟಿದೆ ಅನ್ನೋದನ್ನ ಹೇಳ್ತಾ ಹೋದ್ರು. ಯಾವಾಗ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ನೋ ಎಲ್ಲರೂ ಕೂಡ ಜನ ಏನ್ ಹೇಳಿದ್ದಾರೆ, ಮಂಡ್ಯದ ಜನ ಏನ್ ಹೇಳಿದ್ದಾರೆ ಅದನ್ನ ನೋಡ್ಕೊಂಡು ನಾನು ತೀರ್ಮಾನವನ್ನ ತೆಗೆದುಕೊಂಡಿದ್ದೇನೆ ವಿನಃ ಬೇರೆ ಯಾವುದೂ ಅಲ್ಲ. ನಾಮಿನೇಷನ್ ಸಲ್ಲಿಕೆ ಮಾಡೋವರೆಗೂ ಕೂಡ ನನ್ನ ಸಂಬಂಧಗಳು ಹಾಳಾಗ್ತಾ ಇದೆ, ಜೆಡಿಎಸ್ ನಲ್ಲೂ ಕೂಡ ನನ್ನ ಸಂಬಂಧಿಕರು ಇದ್ದಾರೆ, ಇದೆಲ್ಲವನ್ನ ನೋಡ್ಕೊಂಡು ನಾನು ಈ ರೀತಿ ತೀರ್ಮಾನವನ್ನ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಆದ್ರೂ ಹೇಳ್ತೀನಿ, ಖಂಡಿತ ಮಂಡ್ಯದ ಜನತೆಗೆ ತುಂಬಾ ಒಂದು ವಿವೇಚನೆ ಇದೆ ಪಾಲಿಟಿಕ್ಸ್ ಬಗ್ಗೆ. ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತೀನಲ್ಲ, ಅದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಚೆನ್ನಾಗಿ ಮಾತಾಡ್ತಾರೆ ಪಾಲಿಟಿಕ್ಸ್ ಬಗ್ಗೆ. ಮಂಡ್ಯದ ಕಾಮನ್ ಮ್ಯಾನ್ ಆಲ್ಸೋ ಪೊಲಿಟಿಕಲಿ ತುಂಬಾನೇ ಅವರು ಒಂದು ಅರಿವಿಟ್ಕೊಂಡಿದ್ದಾರೆ. ಖಂಡಿತ ನಾನು ಅವ್ರನ್ನ ಕೇಳಿ, ನನಗೆ ಯಾರು ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೋ ಅವರನ್ನು ಕೇಳ್ತೇನೆ. ನನಗೆ ಬೆಂಬಲ ಯಾರು ಈ ಜನರಿಂದ ನಾನು ಹೇಳೋದು ಕಾಮನ್ ಪರ್ಸನ್, ಅವರ ಇಂಟ್ರೆಸ್ಟ್ ಸರ್ವ್ ಮಾಡ್ಬೇಕು ನಾನು. ಅದಕ್ಕೆ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಯಾರು ಆಶ್ವಾಸನೆ ಕೊಡ್ತಾರೆ, ಯಾರು ಪ್ರಾಮಿಸ್ ಮಾಡ್ತಾರೆ ಅದರಂತೆ ನಾನು ಹೋಗ್ತೀನಿ. ಮೇಡಮ್, ಫಿಲ್ಮ್ ಇಂಡಸ್ಟ್ರಿಯಿಂದ ಈವರೆಗೂ ಯಶ್ ಮತ್ತು ದರ್ಶನ್ ಮಾತ್ರ ಬಂದಿದ್ದಾರೆ ಮೇಡಮ್, ಬೇರೆ ಯಾರು ಬರ್ತಿಲ್ಲ ಬಿಗ್ ನೇಮ್ ಫಿಲ್ಮ್ ಇಂಡಸ್ಟ್ರಿಯಿಂದ. ಮತ್ತೆ ಚಿರಂಜೀವಿ ಮತ್ತೆ ರಜನಿಕಾಂತ್ ಬರೋದು ಏನಾದ್ರು ಪ್ಲಾನ್ ಇದೆ? ನೋಡಿ, ಚಿರಂಜೀವಿ ಅವರು ರಜನಿಕಾಂತ್ ಅವರು ಬರ್ತಾರೆ ಅಂತ ಒಂದು ಊಹಾಪೋಹೆ ಮಾಧ್ಯಮಗಳಲ್ಲಿ ಓಡ್ತಾ ಇತ್ತು ವಿನಃ ನಾನೆಲ್ಲೂ ಹೇಳಿಲ್ಲ. ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಅಂಡ್ ಐ ಥಿಂಕ್ ಮಂಡ್ಯ ಜಿಲ್ಲೆಯ ಜನತೆ ದೇ ಆರ್ ಲುಕಿಂಗ್ ಅಟ್ ದೇರ್ ಓನ್ ಪ್ರಾಬ್ಲಮ್ಸ್ ಇನ್ ದೇರ್ ಓನ್ ವೇ. ಇದರಲ್ಲಿ ಸ್ಟಾರ್ಸ್ ಯಾರು ಬಂದ್ರು ಯಾರು ಬಂದಿಲ್ಲ ಅನ್ನೋದು ಮುಖ್ಯ ಆಗಲ್ಲ. ಸ್ಟಾರ್ಸ್ ಆಗಿ ಬರ್ತಾ ಇಲ್ಲ ದರ್ಶನ್, ಯಶ್. ಅದನ್ನು ನಾನು ಮುಖ್ಯವಾಗಿ ಸ್ಟ್ರೆಸ್ ಮಾಡ್ಕೊಂಡು ಹೋಗ್ತೀನಿ. ನಮ್ಮದೇ ಆ ಈಕ್ವೇಶನ್, ನಮ್ಮ ಸಂಬಂಧ ಬೇರೆ ರೀತಿ. ನನಗೆ ಅಭಿಷೇಕ್ ಬಂದ್ರೆ ಯಾರಾದ್ರೂ ಕ್ವಶನ್ ಮಾಡೋಕ್ಕಾಗತ್ತಾ ನನ್ನ ಪ್ರಚಾರಕ್ಕೆ? ಅದೇ ರೀತಿ ದರ್ಶನ್, ಯಶ್ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿ ಬರ್ತಾ ಇದ್ದಾರೆ. ಅಭಿಮಾನಕ್ಕೋಸ್ಕರ ಬರ್ತಾರೆ, ಅದೇ ನೆಲದಲ್ಲಿ ಅಂಬರೀಶ್ ಅವರು ಅಭಿಮಾನಕ್ಕೋಸ್ಕರ ಬರ್ತಾರೆ. ಅಂಬರೀಶ್ ಅವರ ಮಾತು ಹೇಳಿದ್ರು ಇಲ್ವೋ ನಾನು ಕೇಳಿರಲಿಲ್ಲ. ಅಭಿಮಾನ ಬೇರೆ, ಮತದಾರರೇ ಬೇರೆ ಅನ್ನೋದು ನಿಜ ಇರ್ಬೋದು. ಬಟ್ ಅಭಿಮಾನಿಗಳಿದಾರಲ್ಲ, ನನ್ನ ದರ್ಶನ್ ಅಭಿಮಾನಿಗಳು ಎಲ್ಲರೂ, ಯಶ್ ಅಭಿಮಾನಿಗಳು ಎಲ್ಲರೂ 100ಕ್ಕೆ 100 ನನಗೆ ವೋಟ್ ಹಾಕ್ತಾರೆ ಅಂತ ನಾನೇನು ಹೇಳ್ತಾ ಇಲ್ಲ. ಬಟ್ ಖಂಡಿತ ಈ ಅಗೇನ್ಸ್ಟ್ ವೋಟ್ ಆದ್ರೂ ಹಾಕಲ್ಲ, ಆ ಗ್ಯಾರಂಟಿ ನನಗಿದೆ. I have toured most parts of Mandya and I have received amazing love from the people of Mandya. Andre I can't explain. It is a ಒಂದು ವೈಬ್ ಇದೆಯಲ್ಲ, ಆ ಪಾಸಿಟಿವ್ ವೈಬ್. ಅದು ನನಗೆ ಐ ಆಮ್ ಟೇಕನ್ ಅಬ್ಯಾಕ್ ಬೈ ದಿಸ್. ನಾನು ಈ ರೆಸ್ಪಾನ್ಸ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಜಕ್ಕೂ ಹೇಳಬೇಕಂದ್ರೆ ಇಷ್ಟೊಂದು ಪಾಸಿಟಿವ್ ರೆಸ್ಪಾನ್ಸ್ನ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ.
ಶಿವರಾಮೇಗೌಡರು ಅದೇನ್ ಮಾತಾಡ್ತಾರೆ, ಯಾವ ಸಂದರ್ಭದಲ್ಲಿ ಅನುಕೂಲವಾಗಿ ಏನೇನ್ ಮಾತನ್ನ ಬದಲಾಯಿಸ್ತಾರೆ, ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ಅವ್ರಿಗೆ ಬಹುಶಃ ಈ ಒಂದು 6 ತಿಂಗಳಲ್ಲಿ MP, ಅದಾದ್ಮೇಲೆ ಪಾರ್ಟಿನೇ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ, ಆ ಒಂದು ಫ್ರಸ್ಟ್ರೇಷನ್ ಏನಾದ್ರೂ ಇದೆಯೇನೋ ಮೈಂಡಲ್ಲಿ, ಅವ್ರನ್ನೇ ಕೇಳ್ಬೇಕು. ಐ ಡೋಂಟ್ ವಾಂಟ್ ಟು ಗಿವ್ ಟೂ ಮಚ್ ಆಫ್ ಇಂಪಾರ್ಟೆನ್ಸ್ ಟು ವಾಟ್ ಹಿ ಸೇಸ್. ಹಲೋ, ಗೆದ್ರೆ ಯಾವ ಪಕ್ಷ ಸೇರ್ತಾರೆ ಸುಮಕ ಅನ್ನೋದು ಕೂಡ ಸದ್ಯ ಕಾಡ್ತಾ ಇರುವಂತಹ ಪ್ರಶ್ನೆ. ನಾನು ಯಾವ್ದಾದ್ರು ಒಂದು ಪಕ್ಷಕ್ಕೆ ಸೇರಬಹುದು ಅಂತ ಕೂಡ ಹೇಳಿದ್ರು. ಒಂದು ವಿಷಯ ಮಾತ್ರ ಹೇಳ್ತೀನಿ. ಹೇಳ್ತೀನಿ. ಇದನ್ನ ನೀವು ಬುದ್ಧಿವಂತಿಕೆ ಅಂತ ನೀವು ಅಂತಿದ್ದೀರಾ, ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್. ಬಟ್ ಇದನ್ನ ನಾನು ಬುದ್ಧಿವಂತಿಕೆಯಿಂದ ಮಾಡ್ತಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇದು ನಮಗೆ ಸಹಜವಾಗಿರುವಂತ ಒಂದು ಸ್ವಭಾವ. ಯಾರನ್ನು ನಾವು ಯಾವತ್ತೂ ಒಂದು ವಿರೋಧವಾಗಿ ಐ ಆಮ್ ನಾಟ್ ಏಬಲ್ ಟು ಸಿ ದಟ್, ಬಿಕಾಸ್ ನಿಮ್ಗೆ ಗೊತ್ತಿದೆ ನಮ್ಮ ಈ ಬಿಫೋರ್ ದಿಸ್ ಎಲೆಕ್ಷನ್ ಏನ್ ಒಡನಾಟ ಇತ್ತು ಅಂಬರೀಷ್ ಅವ್ರ ಜೊತೆಯಲ್ಲಿ. ವೆದರ್ ಇವಾಗ ವಿರೋಧ ಅಂತ ನೀವೇನ್ ಹೇಳ್ತಿದ್ರೋ ಯಾರ ಬಗ್ಗೆ, ಅವ್ರದೆಲ್ಲ ಒಡನಾಟ ಹೇಗಿತ್ತು, ನಮ್ಮ ಮನೆಗೆ ದಿನ ಬಿಟ್ಟು ದಿನ ಎಲ್ರು ಬರ್ತಿರೋರೆ, ಎಲ್ಲ ನಮ್ಗೆ ಹತ್ರದವರೇ ಎಲ್ರು ಆಪ್ತರಾಗೇ ಇದ್ರು. ಅವರನ್ನ ನಾವು ಈಗ ಚುನಾವಣೆ ಬಂತು ಅಂದ ತಕ್ಷಣ ಏನೋ ನಾನು ಕೆಟ್ಟ ಮಾತು ಯೂಸ್ ಮಾಡೋದು ಅಥವಾ ಪರ್ಸನಲ್ ಅಟ್ಯಾಕ್ಸ್ ಮಾಡೋದು ನಮ್ಮ ಸಂಸ್ಕಾರ ಸಭ್ಯತೆಗೆ ಅದು ಅಗೇನ್ಸ್ಟ್. ಐ ಆಮ್ ನಾಟ್ ಯೂಸ್ ಟು ದಟ್ ಅಟ್ ಆಲ್ ಇನ್ ಮೈ ಲೈಫ್, ನಾಟ್ ಜಸ್ಟ್ ಇನ್ ಪಾಲಿಟಿಕ್ಸ್, ವೇರ್ ಎವರ್ ಐ ಆಮ್. ನಾನು ಯಾವತ್ತೂ ಆ ಥರ ನಡ್ಕೊಂಡಿಲ್ಲ. ಅಂಡ್ ಅಂಬರೀಷ್, ಇಫ್ ಯು ನೋಟಿಸ್ಡ್, ಅವರ ಎಲೆಕ್ಷನ್ ಅಲ್ಲಿ ಯಾವತ್ತೂ ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡಿಲ್ಲ. ನಾನು ಇದನ್ನು ಚಾಲೆಂಜ್ ಮಾಡ್ತೀನಿ. ಎನಿ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಅಂಬರೀಷ್ ಅವರು ವಿರೋಧ ಪಕ್ಷದವ್ರ ಬಗ್ಗೆ ಒಂದು ಕೆಟ್ಟ ಮಾತಾಡಿದ್ದಾರೆ, ಪರ್ಸನಲ್ ಅಟ್ಯಾಕ್ ಮಾಡಿದ್ದಾರೆ ಅಂತ ಯಾರಾದ್ರೂ ಹೇಳಿ ನನಗೆ. ಐ ಕ್ಯಾನ್ ಚಾಲೆಂಜ್ ದಿಸ್. ಮೇಡಮ್, ಅದು ಪ್ರೀತಿಯಿಂದ ಹೇಳ್ತಿದ್ರು ಆ ಮಾತು. ಮೇಡಮ್, ಸಾಮಾನ್ಯವಾಗಿ ಮಹಿಳೆಗೆ ನಾವು ಕ್ಷಮೆಯ ದರಿದ್ರಿ ಅಂತ ಕರಿತಾ ಇದ್ದೀವಿ. ಅಂದ್ರೆ ಮೇಡಮ್ 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 ಸಾಮಾನ್ಯವಾಗಿ ನಾವು ಮಹಿಳೆಗೆ ಕ್ಷಮೆಯ ದರಿದ್ರಿ ಅಂತ ಹೇಳ್ತಾ ಇದೀವಿ. ಅಂದ್ರೆ ಭೂಮಿಯಷ್ಟು ತಾಳ್ಮೆ ಇರೋಳು ಮಹಿಳೆ ಅಂತ ಕೇಳಿಸ್ಲಿಲ್ಲ, ಸಾರಿ. ಸಾಮಾನ್ಯವಾಗಿ ನಾವು ಮಹಿಳೆಗೆ ಕ್ಷಮೆಯ ದರಿದ್ರಿ ಅಂದ್ರೆ ಭೂಮಿಯಷ್ಟು ತಾಳ್ಮೆ ಇದೆ ಮಹಿಳೆಗೆ ಅಂತ ಹೇಳ್ತಾ ಇದೀವಿ. ಹೌದು. ನೀವು ಕೂಡ ಪ್ರಚಾರ ಕಣದಲ್ಲಿ ನಾವು ಪತ್ರಕರ್ತರ ಗಮನಿಸಿದ ಹಾಗೆ ನಿಮ್ಮ ತಾಳ್ಮೆಯನ್ನು ಮೀರದೆ ಮಾತಾಡ್ತಾ ಬಂದಿದ್ದೀರಿ. ಎಷ್ಟೇ ಎದುರಾಳಿಗಳು ವೈಯಕ್ತಿಕ ಟೀಕಾಸ್ತ್ರಗಳು ಮಾಡಿದ್ರು ಕೂಡ. ಆದ್ರೆ ಇವತ್ತು ಒಂದು ಕಡೆ ಬೆಳಗ್ಗೆಯಲ್ಲೋ ಮಾತಾಡ್ತಾ ನಾನು ಇದೇ ರೀತಿ ಟೀಕೆ ಮುಂದುವರೆದ್ರೆ ಗಾಳಿ ಆಗ್ಬೇಕಾಗತ್ತೆ ಅಂತ ಹೇಳಿದ್ರಿ. ಅಂದ್ರೆ ನಿಮ್ ಟೀಕೆ ಮೀರುವಷ್ಟು ನಿಮ್ಮ ಟೀಕೆ ಮೀರಿದಷ್ಟು ಅಂತ ನಾನು ಮೀನ್ ಮಾಡಿಲ್ಲ. ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಅಂದ್ರೆ ಪ್ರತಿಯೊಂದು ಮಹಿಳೆಯಲ್ಲೂ ಒಂದು ಕಾಳಿ ಇರ್ತಾಳೆ ಅಂತ ನನ್ನ ಅನಿಸಿಕೆ. ಈಗ ಸಪೋಸ್ ನೀವೊಂದು ತಾಯಿ ತಗೊಳ್ರಿ, ಮಕ್ಕಳ ವಿಷಯಕ್ಕೆ ಬಂದಾಗ ಅವ್ರಿಗೆ ಏನಾದ್ರೂ ಅಟ್ಯಾಕ್ ಮಾಡ್ತಿದ್ದಾರೆ, ಯಾರಾದ್ರೂ ಏನಾದ್ರೂ ಒಂದು ದ್ರೋಹ ಅಥವಾ ಒಂದು ಅನ್ಯಾಯ ನಡೀತಿದೆ ಅನ್ಬೇಕಾದ್ರೆ ಎಷ್ಟೇ ಸೌಮ್ಯ, ಎಷ್ಟೇ ಸಾಫ್ಟ್ ಇದ್ರು ಮಕ್ಕಳನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳಲ್ವಾ? ಆ ವಿಷಯದಲ್ಲಿ ಪ್ರತಿಯೊಂದು ತಾಯಿ, ಪ್ರತಿಯೊಂದು ಮಹಿಳೆ ಕಾಳಿನೇ ಆಗ್ತಾಳೆ. ಮನುಷ್ಯರಲ್ಲಿ ಬಿಡಿ, ಇವು ಪ್ರಾಣಿಗಳು ಬಂದ್ರೂ ಹಾಗೇನೆ. ಹೌ ದೇ ಪ್ರೊಟೆಕ್ಟ್ ಚಿಲ್ಡ್ರನ್ ಅನ್ನೋದು ನಾವು ನೋಡ್ತೀವಿ. ದಿಸ್ ಇಸ್ ಈ ಮಹಿಳೆಯರಿಗೆ ಬರುವಂತ ಒಂದು ಹುಟ್ಟು ಗುಣ ಅದು. ಸೊ ನಾನು ಆ ರೀತಿಯಲ್ಲಿ ಹೇಳಿದೆ. ನಾನು ಚುನಾವಣೆ ಅಥವಾ ರಾಜಕಾರಣದಲ್ಲಿ ನಾನೇನೋ ಕಾಳಿ ಆಗ್ಬಿಡ್ತೀನಿ ಅಂತ ಹೇಳಿಲ್ಲ. ಐ ಥಿಂಕ್ ಮೇಡಮ್ ಅಂಬರೀಷ್ ಅವರು ಇದ್ದಾಗ ಮೇಡಮ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಅವ್ರು ಮಾತಾಡ್ತೀನಿ. ಅಲ್ಲ,
ಅಲ್ಲ ಅದಕ್ಕೆ ನಾನು ಪ್ರೂಫ್ ಎಲ್ಲ ನಮಗೆ ಅಲ್ಲಿ ನಡೆದಿದ್ದ ಏನೇನು ಒಂದು ಅದೇನಂತಾರೆ ಡಿಸ್ಕ್ರಿಪೆನ್ಸೀಸ್ ಇನ್ ದಟ್ ನಾಮಿನೇಷನ್ ಆಗಲಿ ಅಥವಾ ಅವರು ಅದಕ್ಕೆ ಯಾವ ರೀತಿ ಅದನ್ನ ಕವರ್ ಅಪ್ ಮಾಡಿಕೊಂಡು ಓಪನ್ಲಿ ಒಂದು ಅಫಿಷಿಯಲ್ ಮಷಿನರಿನ ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ನಾನು ಆವತ್ತು ಲೆಟರ್ಸು ನಮ್ಮಲ್ಲಿ ನಡೆದಿದ್ದೆಲ್ಲ ನಾವು ವೆರಿ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಾವು ಕೊಟ್ಟಿದ್ವಿ. ಅದರ ಒಂದು ಪ್ರೋಸೆಸ್ ಇನ್ನೂ ನಡೀತಾ ಇದೆ. ಎಲೆಕ್ಷನ್ ಕಮಿಷನ್ ಹತ್ರ ನಾವು ಕಂಪ್ಲೇಂಟ್ ಮಾಡಿದ್ವಿ, ECI ಹತ್ರನೂ ನಾವು ಅಂದರೆ ಡೆಲ್ಲಿಯಲ್ಲಿ ಅದನ್ನ ಫಾರ್ವರ್ಡ್ ಮಾಡಿದ್ವಿ. ನಮಗಿರೋ ಒಂದು ಅದು ಡೌಟ್ಸ್ ಆಗಿರಲಿ ಕಂಪ್ಲೇಂಟ್ಸ್ ಆಗಿರಲಿ ನಾವು ಅದನ್ನು ಫಾರ್ವರ್ಡ್ ಮಾಡಿದ್ದೀವಿ. ಅವರೂ ಅದನ್ನ ಈಗ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಮೇಡಮ್, ಅಂಬರೀಶ್ ಅವರಿದ್ದಾಗ ಚಿತ್ರರಂಗದ ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸಿ ಒಂದು ಮಾಡ್ತಾ ಇದ್ರು. ಈಗ ದರ್ಶನ್ ಮತ್ತೆ ಯಶ್ ಅವರು ಪ್ರಚಾರಕ್ಕೆ ಬಂದಿರೋ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಚಿತ್ರರಂಗದಲ್ಲಿ ಭಿನ್ನಾಭಿಪ್ರಾಯ, ವಿಭಾಗ ಇದೆಲ್ಲ ಆಗ್ತಾ ಇದೆ ಅಂತ ಅನ್ಸಲ್ವಾ? ಒಂದು ಪ್ರಶ್ನೆ. ಇನ್ನೊಂದು, ಇಷ್ಟೆಲ್ಲ ಕಷ್ಟ ಕೊಟ್ಟಲ್ಲಿ ಅನುಭವಿಸೋ ಬದಲು ಮುಂದೆ ಈಗಲ್ದಿದ್ರು ಮುಂದೆ ಭವಿಷ್ಯದಲ್ಲಿ ಅಭಿಷೇಕ್ಗಾದ್ರೂ ರಾಜಕೀಯಕ್ಕೆ ತರಬೇಕು ಅಥವಾ ಒಂದು ಪ್ಲಾಟ್ಫಾರ್ಮ್ ಕೊಡಬೇಕು ಅಂತ ಅನಿಸ್ತಾ ಇದೆ ನಿಮಗೆ? ನೋಡಿ, ನಾನೇ ರಾಜಕೀಯಕ್ಕೆ ಬರ್ಬೇಕು ಅಂತ ಯಾವತ್ತು ಅನ್ಕೊಂಡಿಲ್ಲ. ಇನ್ನು ಅಭಿಷೇಕ್ದು ಎಷ್ಟೋ ದೂರ. ಅವ್ರಿನ್ನೂ ಫಿಲ್ಮ್ಸ್ ಅಲ್ಲಿ ಈ ಒಂದು ಫಿಲ್ಮು ರಿಲೀಸ್ ಆಗಿಲ್ಲ. ಒಂದಷ್ಟು ಅವನು ಸಾಧನೆ ಮಾಡಬೇಕಾಗಿದೆ, ಒಂದು ಹೆಸರು ಅವ್ರಿಗೂ ಬರಬೇಕಾಗಿದೆ, ಕಷ್ಟಪಡಬೇಕಾಗಿದೆ. ಈಗ ಅಂಬರೀಷ್ ಅವರು ಇದ್ದಾಗ ಅದೊಂದು ನಮಗೊಂದು ದೊಡ್ಡ ಅಂಬ್ರೆಲ್ಲ ಇದ್ದಾಗಿತ್ತು. ಈಗ ಅವರೂ ಇಲ್ಲ. ಈಗ ಹಿ ಹ್ಯಾಸ್ ಟು ವರ್ಕ್ ಇಸ್ ಓನ್ ವೇ ಅಪ್. ಅವ್ರಿಗೆ ಸಿನಿಮಾಗೆ ಬರೋದೇ ನಮ್ಗೆ ಗೊತ್ತಿರಲಿಲ್ಲ. ಒಂದು ಫೈನ್ ಡೇಟ್ ಇಲ್ಲಿ ನಾವು ಅನ್ಕೊಂಡೇ ಇಲ್ಲ ಅಭಿಷೇಕ್ ಪಿಕ್ಚರ್ಸ್ ಅಲ್ಲಿ ಬರ್ತಾನೆ. ಅವ್ನಿಗೆ ಯಾವತ್ತೂ ಇಂಟ್ರೆಸ್ಟ್ ತೋರಿಸಿರ್ಲಿಲ್ಲ ಬಿಗಿನಿಂಗ್ ಅಲ್ಲಿ. ಸೊ ಅಲ್ಲೂ ನಾವು ಪ್ಲಾಟ್ಫಾರ್ಮ್ ಮಾಡಿದ್ವಾ? ನಾವೇನಾದ್ರು ಪ್ರೊಡ್ಯೂಸ್ ಮಾಡಿದ್ವಾ ಅಭಿಷೇಕ್ಗೋಸ್ಕರ ಪಿಕ್ಚರ್? ಅಲ್ಲೇ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು 40 years, ಅಂಬರೀಷ್ ಅವರು 45 years ಒಂದು ಇಂಡಸ್ಟ್ರಿ ನಮ್ಗೆ ಪೂರ್ತಿ ಒಂದು ಎಲ್ಲ ಕಡೆಯಿಂದ ಒಂದು ಸಪೋರ್ಟ್ ಇರೋವಂಥ ಇಂಡಸ್ಟ್ರಿಲೇ ನಾವು ಅಭಿಷೇಕ್ಗೆ ಪ್ಲಾಟ್ಫಾರ್ಮ್ ಮಾಡಿಲ್ಲ. ಬೇರೆಯವರ ಪಿಕ್ಚರಲ್ಲೇ ಅವರು ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ಇದನ್ನ ನೀವು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಸ್ಟ್ರೆಸ್ ದಿಸ್ ಫ್ಯಾಕ್ಟ್. ಅಲ್ಲೂ ಅಂಬರೀಷ್ ಅವರು ಅದನ್ನೇ ಹೇಳಿದ್ರು, ನಾನು ಪ್ರಮೋಟ್ ಮಾಡಲ್ಲ ನನ್ನ ಮಗನ್ನ. ಅವನಿಗೆ ಆ ಸಾಮರ್ಥ್ಯತೆ ಇದ್ದು ಇಫ್ ಎನಿ ಪ್ರೊಡ್ಯೂಸರ್ ಇಸ್ ಕನ್ವಿನ್ಸ್ಡ್ ಬೈ ಹಿಸ್ ಕೇಪಬಿಲಿಟಿ ಅವ್ರು ಕೊಡ್ತಾರೆ. ಅವಾಗ ಇವ್ನು ಪ್ರಿಪೇರ್ ಆಗಿರ್ಬೇಕಷ್ಟೇ. ನಾವು ಸಪೋರ್ಟ್ ಮಾಡ್ತೀವಿ, ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಪ್ರಮೋಟ್ ಹಿಮ್ ಅನ್ನೋದು. ಮೇಡಮ್, ಮೊದಲನೇ ಪ್ರಶ್ನೆ, ಅಂಬರೀಷ್ ಅವರು ಸಮಸ್ಯೆಗಳನ್ನ ಇತ್ಯರ್ಥ ಮಾಡಿ ಒಂದು ಮಾಡ್ತಾ ಇದ್ರು. ಇವ್ರು ಪ್ರಚಾರಕ್ಕೆ ಬಂದಿರೋ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಭಿನ್ನಾಭಿಪ್ರಾಯ ಆಗ್ತಿದೆ. ಸಾರಿ, ನಂಗೆ ಇಬ್ರು ಕೇಳಿದ್ರು. ಮೇಡಮ್, ರಾಜಕಾರಣ ಅನ್ನೋ ಮಾತುಗೆ ನಾನು ಬಿಕಾಸ್ ಅದರ ಬಗ್ಗೆ ಈಗ ಬೇಕಾದಷ್ಟು ಮೀನಿಂಗ್ಸ್ ಬರುತ್ತೆ. ರಾಜಕಾರಣ ಅಂದ್ರೆ ನಾವು ಇನ್ವರ್ಟೆಡ್ ಕೋಮಾಸ್ ಅಲ್ಲಿ ರಾಜಕಾರಣ ಅಂದ್ರೆ ಏನು, ಫಸ್ಟ್ ಅದನ್ನ ನೀವು ಯೋಚನೆ ಮಾಡಬೇಕು. ಬಟ್ ಮಂಡ್ಯದವರ ಜೊತೆ ಒಂದು ಆ ಸಂಬಂಧ ಈಗ ಇನ್ನಷ್ಟು ದೃಢವಾಗಿದೆ ನಮ್ದು, ಇನ್ನಷ್ಟು ಈಗ ಹತ್ತಿರವಾಗಿದೆ. ಈಗ ಇಷ್ಟೊಂದು ವರ್ಷಗಳು ಅಂಬರೀಷ್ ಅವರೆಲ್ಲ ಅದನ್ನೆಲ್ಲ ನೋಡ್ಕೋತಾ ಇದ್ರು. ಅವ್ರಿಗಿರೋಂಥ ಒಂದು ರಿಲೇಶನ್ಶಿಪ್ ಅಷ್ಟು ಡೀಪ್ ಆಗಿತ್ತು. ಈಗ ನಮ್ಮಲ್ಲಿ ಒಬ್ಬೊಬ್ಬರು ಬಂದು ಅವರ ಸಮಸ್ಯೆಗಳೇನಿದೆ, ಅವರ ಒಂದು ಪರ್ಸನಲ್ ವಿಷಯಗಳನ್ನು ನಮಗೆ ಹೇಳ್ಕೊತಾರೆ. ಸೊ ಆ ಬಾಂಧವ್ಯ ಅನ್ನೋದು ಇದ್ದೇ ಇರುತ್ತೆ. ರಾಜಕಾರಣ ಇರಲಿ ಹೋಗ್ಲಿ, ಐ ಆಮ್ ನಾಟ್ ವರಿಡ್. ನಾನು ಮೊದಲಿಂದಾನೇ ಹೇಳ್ಕೊಂಡು ಬಂದಿದ್ದೆ, ನನ್ಗೆ ಯಾವತ್ತೂ ರಾಜಕಾರಣ ಅನ್ನೋದು ಆಸಕ್ತಿನೂ ಇರಲಿಲ್ಲ. ಐ ಆಮ್ ನಾಟ್ ಹಿಯರ್ ಏನೇನೋ ಅಚೀವ್ ಮಾಡಿಬಿಡ್ಬೇಕು ಅಥವಾ ಎಲ್ಲೋ ನಾನು ಮಿನಿಸ್ಟರ್ ಆಗಿಬಿಡ್ಬೇಕು, ಇನ್ನೊಂದಾಗ್ಬಿಡ್ಬೇಕು ಅಂತ ನನಗೇನೋ ಅಷ್ಟು ಆಂಬಿಷನೂ ಇಲ್ಲ, ಟು ಬಿ ವೆರಿ ಫ್ರ್ಯಾಂಕ್. ಜನ ಕೇಳಿದ್ದಾರೆ, ನೀವು ನಮ್ಮ ಪರ ನಿಂತ್ಕೋಬೇಕು, ನೀವು ಸ್ಪಂದಿಸಬೇಕು. ನೀವು ನಿಂತ್ಕೊಂಡಿಲ್ಲ ಅಂದರೆ ನಾವು ನಿಮ್ಮನ್ನು ಕ್ಷಮಿಸಲ್ಲ. ನೀವು ಇದನ್ನ ಹಿಂದೆ ಹೆಜ್ಜೆ ಹಾಕಿದ್ರೆ ನಾವು ಮಂಡ್ಯದಲ್ಲಿ ನೀವು ಕಾಲಿಡಬಾರ್ದು ಅನ್ನೋಂಥ ಎಮೋಷ್ನಲಿ ದೇ ಟಚ್ ಮೀ. ಸೊ ಎಮೋಷ್ನಲ್ ಕನೆಕ್ಟ್ ಅಂತೂ ಇದ್ದೇ ಇರುತ್ತೆ. ಅದು ರಾಜಕಾರಣವಾಗೇ ಇರಬೇಕು ಅಂತ ಏನು ಕಂಪಲ್ಸರಿ ಅಲ್ಲ. ಮೇಡಮ್, ನಿಮ್ಮ ಕಾರಣಕ್ಕಾಗಿ ಇಂಡಸ್ಟ್ರಿ ಡಿವೈಡ್ ಆಯ್ತು ಅನ್ಸಲ್ವಾ? ಇಂಡಸ್ಟ್ರಿ ಯಾವುದೇ ಕಾರಣಕ್ಕೂ ಡಿವೈಡ್ ಆಗಿಲ್ಲ. ಇಂಡಸ್ಟ್ರಿನ ನೀವು ರಾಜಕಾರಣಕ್ಕೆ ಹೋಲಿಸೋದು ಸರಿ ಹೋಗಲ್ಲ. ಬಿಕಾಸ್ ಅಲ್ಲಿ ಈಕ್ವೇಶನ್ಸು ದ ವೇ ದ ಫಿಲ್ಮ್ ಇಂಡಸ್ಟ್ರಿ ಡಿಫ್ರೆಂಟ್. ನಾವೇನು ಅಲ್ಲಿ ಪಕ್ಷಗಳು ಕಟ್ಕೊಂಡಿಲ್ಲ, ನಾವೇನು ಅಲ್ಲಿ ಒಬ್ಬರಿಗೆ ಆಪೋಸಿಟ್ ಒಬ್ಬರು ಚುನಾವಣೆ ಮಾಡ್ತಾ ಇಲ್ಲ, ಆ ಥರದ್ದೇನೂ ಇಲ್ಲ. ಇನ್ನೊಂದು ಫ್ಯಾಕ್ಟರ್ ಏನಂದ್ರೆ ನಾನು ಯಾವ ಪಕ್ಷದವಳು ಇಲ್ಲ, ಈಗ ನಾನು ಪಕ್ಷೇತರ ಅಭ್ಯರ್ಥಿ ನಾನು. ಸೊ ಹಾಗಾಗಿ ಇಂಡಸ್ಟ್ರಿಯಲ್ಲಿ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ. ಇದು ಬರೀ ಒಂದು ರೂಮರ್ ಇದು ಅಷ್ಟೇ. ಮೇಡಮ್, ನೀವು ಎಮೋಷನಲಿ ಎಂಟ್ರಿ ಆದ್ರಿ ಅಂತ ಹೇಳಿ ಮೇಡಮ್.
ಐ ಡೋಂಟ್ ನೋ ಅದು ಫೋನ್ ಟ್ಯಾಪ್ ಸ್ಟಾಪ್ ಆಗಿದೆ ಇನ್ನು ಅದರ ಇನ್ಫಾರ್ಮೇಶನ್ ತಗೊಳ್ಳೋ ಒಂದು ರಿಸೋರ್ಸಸ್ ನಮ್ಮ ಹತ್ರ ಇಲ್ಲ. ಇದೇನಿದ್ರು ಅವ್ರ ಕಡೆಯಿಂದ ಇನ್ವೆಸ್ಟಿಗೇಟ್ ಏನಾದರೂ ಮಾಡಿ ನಮಗೆ ತಿಳಿಸ್ಬೇಕು. ಹೌ ವಿಲ್ ಐ ನೋ ವೆದರ್ ದ ಫೋನ್ ಟ್ಯಾಪಿಂಗ್ ಹ್ಯಾಸ್ ಬಿನ್ ಸ್ಟಾಪ್ಡ್ ಆರ್ ನಾಟ್? ಫಸ್ಟ್ ಸಂದೇಶ ಏನು ಹೋಗ್ತಾ ಇದೆ ಆಲ್ರೆಡಿ ಅಂದರೆ, ಒಂದು ಚುನಾವಣೆಯಲ್ಲಿ ನೀವು ಡೀಸೆಂಟ್ ಆಗಿ ಡಿಗ್ನಿಫೈಡ್ ಆಗಿ ಫೈಟ್ ಮಾಡಬಹುದು ಅನ್ನೋದೇ ನನ್ನ ದೊಡ್ಡ ಸಂದೇಶ ಇರಬೇಕು ಅನ್ನೋದು ನನ್ನ ಆಸೆ. ಯಾಕೆಂದರೆ ಇಫ್ ಐ ಗೆಟ್ ಡೌನ್ ಟು ಆ ಪರ್ಸನಲ್ ಲೆವೆಲ್ ಅವರ ಥರನೇ ನಾನು ಮಾತಾಡೋಕ್ಕೆ ಶುರು ಮಾಡಿದ್ರೆ ಐ ವಾಂಟ್ ಬಿ ಎನಿ ಡಿಫರೆಂಟ್ ಫ್ರಮ್ ಎನಿಬಡಿ. ಪ್ಲಸ್ ಐ ಆಮ್ ವೆರಿ ವೆರಿ ಅಪೋಸ್ಡ್ ಟು ದೀಸ್ ಕೈಂಡ್ ಆಫ್ ಪಾಲಿಟಿಕ್ಸ್. ಅವರೊಂದು ಹೇಳೋದು, ನಾನೊಂದು ಹೇಳೋದು, ಅದು ಬೇರೆ ಲೆವೆಲ್ಗೆ ಹೋಗೋದು, ಅದು ನನ್ನ ಕೈಲಿ ಸಾಧ್ಯ ಇಲ್ಲ. ನನ್ನ ಸ್ವಭಾವನೇ ಇದು. ನೀವು ತಾಳ್ಮೆ ಅಂತಿದ್ದೀರಾ, ನನ್ನ ತಾಳ್ಮೆ ಇವತ್ತಿಂದಲ್ಲ, ನಾನು ಮೊದಲಿಂದ ಹೀಗೆ. ನಾನು ಇದನ್ನು ಪಾಲಿಟಿಕ್ಸ್ಗಾಗೇನೋ ನಾನು ಹೊಸದಾಗಿ ಒಂದು ಕ್ರಿಯೇಟ್ ಮಾಡಿಕೊಂಡು ಒಂದು ಆ್ಯಕ್ಟ್ ಮಾಡ್ತಿರೋದಲ್ಲ. ಇದು ನನ್ನನ್ನು ಹತ್ತಿರದಿಂದ ನನ್ನ ಬಗ್ಗೆ ಗೊತ್ತಿರೋರಿಗೆ ಈ ಒಂದು ಕ್ವಾಲಿಟಿ ನನ್ನಲ್ಲಿದೆ ಅಂತ ಎಲ್ರಿಗೂ ಗೊತ್ತಿದೆ. ಪ್ಲಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಐ ವಾಸ್ ಮ್ಯಾರಿಡ್ ಟು ಅಂಬರೀಷ್ ಫಾರ್ 27 years. ತಾಳ್ಮೆ ಇಲ್ಲದೆ ಅದನ್ನು ನಾನು ನಿಭಾಯಿಸ್ಕೊಂಡು ಬರೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಬಿಡಿ. ಮೇಡಮ್ ಹಲೋ ಮೇಡಮ್ ಮೇಡಮ್ ಪ್ರಚಾರ ಅದು ಕ್ವಾಲಿಫಿಕೇಶನ್ ಅಂತ ನಾನು ಹೇಳಲಿಲ್ಲ, ಅದು ಐಡೆಂಟಿಟಿ ಅಂತ ನಾನು ಹೇಳಿದ್ದು. ಐಡೆಂಟಿಟಿಯಿಂದ ಯಾರು ಏನು ಚುನಾವಣೆ ಗೆಲ್ಲಕ್ಕಾಗಲ್ಲ. ಬಟ್ ನನ್ನ ಐಡೆಂಟಿಟಿನ ಕ್ವೆಶ್ಚನ್ ಮಾಡಿದ್ರಲ್ಲ, ಅವ್ರಿಗೆ ಆನ್ಸರ್ ಕೊಟ್ಟಿದ್ದು ನಾನು. ವೆದರ್ ಐ ಹ್ಯಾವ್ ದ ರೈಟ್ ಆರ್ ನಾಟ್ ಟು ಕಂಟೆಸ್ಟ್ ಫ್ರಮ್ ಮಂಡ್ಯ ಅಂತಿದ್ರಲ್ಲ, ಐ ಆಮ್ ವೆರಿ ಮಚ್ ಅ ಪಾರ್ಟ್ ಆಫ್ ಮಂಡ್ಯ. ನಮ್ಮದು ನನಗೆ ಗೊತ್ತಿರೋ ಒಟ್ಟಿಗೆ ಇನ್ನೂ ಭಾರತ ದೇಶದಲ್ಲಿದ್ವಿ. ಭಾರತ ದೇಶದ ಒಂದು ಕಲ್ಚರ್ ಆಗಲಿ, ಸಂಸ್ಕೃತಿಗಳನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂತ ನನ್ನ ಅನಿಸಿಕೆ. ಮೇ ಬಿ ಅವ್ರದ್ದು ಬೇರೆ ಎಲ್ಲಾದರೂ ಹೊರ ದೇಶದಿಂದ ಆ ಥರ ಅಂದ್ಕೊಂಡಿದ್ದಾರೇನೋ. ಈಗ ನಮ್ಮ ಒಂದು ಕಲ್ಚರಲ್ಲಿ ಒಂದು ಮದುವೆ ಆದಮೇಲೆ ಹಸ್ಬೆಂಡ್ ನೇಮ್, ಈಗ ನನ್ನ ಹೆಸರು ಬಿಗಿನಿಂಗಲ್ಲಿ ಸುಮಲತಾ, ಮದುವೆ ಆದಮೇಲೆ ಸುಮಲತಾ ಅಂಬರೀಷ್ ನನ್ನ ಹೆಸರು. ಸೊ ಹಾಗಾಗಿ ಅವ್ರ ಮನೆಗೆ ಬಂದ ಮೇಲೆ ವಾಟ್ ಎವರ್ ಇಟ್ ಇಸ್, ಮೈ ಐಡೆಂಟಿಟಿ ಇಸ್ ಮರ್ಜ್ಡ್ ವಿತ್ ದಟ್ ಐಡೆಂಟಿಟಿ. ಅದನ್ನು ಯಾರು ಏನು ಮಾಡಿದ್ರೂ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಐಡೆಂಟಿಟಿ ವಿಷಯ ಇಟ್ಕೊಂಡು, ಜಾತಿ ವಿಷಯ ಇಟ್ಕೊಂಡು, ಪರ್ಸನಲ್ ವಿಷಯ ಇಟ್ಕೊಂಡು ಒಂದು ರಾಜಕಾರಣ ಮಾಡ್ತಿದಾರಲ್ಲ, ಅದನ್ನ ಐ ಥಿಂಕ್ ಹೈ ಟೈಮ್ ಈವನ್ ದ ಪ್ರೆಸ್ ಕಂಡೆಮ್ ಮಾಡಬೇಕು. ಯಾಕಂದ್ರೆ ಮುಖ್ಯವಾಗಿ ಜಾತಿ ರಾಜಕಾರಣ ಇದು ಸರಿ ಅಂತ ಯಾರಿಗನ್ಸುತ್ತೆ? ಒಂದು ಸಂದೇಶ ನೀವು ಹೇಳಿದ್ರಿ ನಾವು ಕಳಿಸ್ಬೇಕು ಅಂತ, ಇದೊಂದು ಮುಖ್ಯವಾದ ಸಂದೇಶ ಅಲ್ವಾ? ಬರೀ ನನ್ನ ಜವಾಬ್ದಾರಿನ ಇದು? ಮಾಧ್ಯಮದವ್ರದ್ದು ಇದೆ, ಮುಖ್ಯವಾದ ಪಾತ್ರ ಇದೆ ನಿಮ್ದಿದ್ರಲ್ಲಿ. ಲೆಟ್ ಅಸ್ ನಾಟ್ ಹೈಲೈಟ್ ದಿಸ್ ಪಾರ್ಟ್ ಅನ್ನೋದು ನನ್ನ ರಿಕ್ವೆಸ್ಟ್ ಆಗಿದೆ. ಯಾಕೆಂದ್ರೆ ಈ ತರ ಹೇಳಿಕೆಗಳು ಕೊಡೋರು ಒಂದು 5 ನಿಮಿಷದ ಪಬ್ಲಿಸಿಟಿಗೋಸ್ಕರ ಕೊಡ್ತಾರೆ. ನಾವು ಅದನ್ನ ಜಾಸ್ತಿ ಪ್ರಮೋಟ್ ಮಾಡಿದಷ್ಟು ಆ ಒಂದು ತಪ್ಪು ಸಂದೇಶ ಜನರಲ್ಲಿ ಹೋಗುತ್ತೆ. ಈಗ ಇದು ಓಕೆ, ಇದು ಈ ತರ ಮಾತಾಡೋದು ಓಕೆ, ಒಬ್ಬ ಜಾತಿ ರಾಜಕಾರಣ ಇಟ್ ಇಸ್ ಅಪ್ರೂವ್ಡ್ ಅನ್ನೋ ಒಂದು ರಾಂಗ್ ಮೆಸೇಜ್ ಇದೆಯಲ್ಲ, ಅದು ನಾನು ತುಂಬಾ ಬೇಜಾರು ಕೊಡುವಂಥ ವಿಷಯ. ನೀವು ಕೇಳಿದ್ರಿ ಅವರು ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾರೆ, ಇನ್ನೇನೋ ಹೇಳ್ತಾರೆ, ಅದ್ರ ಬಗ್ಗೆ ನಾನು ಬೇಜಾರು ಇಲ್ಲ. ನಿಜವಾಗ್ಲೂ ನನ್ನ ಪರ್ಸನಲ್ ನೋವು ಅದನ್ನು ನಾನು ಎಲ್ರಿಗೂ ಹೇಳಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ. ವಾಟ್ ಎವರ್ ಐ ಫೀಲ್, ವಾಟ್ ಎವರ್ ಮೈ ಹರ್ಟ್, ಐ ಕ್ಯಾನ್ ಟೇಕ್ ಇಟ್. ಐ ಹ್ಯಾವ್ ದ ಸ್ಟ್ರೆಂತ್. ಮೇಡಮ್, ಪ್ರಚಾರದ ಸಂದರ್ಭದಲ್ಲಿ ಡ್ರೈವರ್ ಕಡೆಯಿಂದ ಚಪ್ಪಲಿ ತರಿಸ್ಕೊಂಡ್ರೆ ಅನ್ನೋದು ಒಂದು ಕಾಂಟ್ರವರ್ಸಿ ಆಯ್ತು, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ನನ್ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಯಾಕೆಂದ್ರೆ ಜನಕ್ಕೆ ಎಷ್ಟು ತೊಂದರೆಗಳಿದೆ. ನೀರಿನ ಸಮಸ್ಯೆ ಬಗ್ಗೆ ಮಾತಾಡ್ತಾರೆ. ಕಬ್ಬಿನ ಬೆಳೆಗಾರರು ನನ್ನ ಹತ್ರ ಬಂದು ಮೊನ್ನೆ ರಾಜ್ಯ ರೈತ ಸಂಘದವ್ರ ಜೊತೆ ಡಿಸ್ಕಸ್ ಮಾಡುವಾಗ ಅವರು ಒಂದು ಲೆಟರೇ ಕೊಟ್ಟಿದ್ರು, ಈ ವಿಷಯಗಳನ್ನೆಲ್ಲ ನೀವು ಇಟ್ಕೊಂಡು ಮಾತಾಡಿ ಮೇಡಮ್,
ಕಬ್ಬಿನ ಬೆಳೆಗಾರರು ನಾವು ಇಷ್ಟು ತೊಂದರೆ, ಬೇರೆ ಕಡೆ ಎಲ್ಲ ಈ ಒಂದು ವಿಷಯ ನೀವು ಗಮನಕ್ಕೆ ಬರಬೇಕು. ಬೇರೆ ಕಡೆ ಎಲ್ಲ ನಮ್ಮ ರಾಜ್ಯದಲ್ಲಿ ಇರೋ ಒಂದು ಆ ಕಬ್ಬಿಗೆ ಬೆಲೆ ಇದೆಯಲ್ಲ, ಅಥವಾ ಈ ಹಾಲು ಉತ್ಪನ್ನಕ್ಕೆ ಅದಕ್ಕಿಂತ ಮಂಡ್ಯದಲ್ಲಿ ಕಡಿಮೆ ಬೆಲೆಗೆ ಇದು ಮಾಡಬೇಕಾಗಿರೋ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇದನ್ನೆಲ್ಲ ನೀವು ಪ್ರಸ್ತಾಪಿಸಿ ಮಾತಾಡಬೇಕಾದ್ರೆ ಈ ಪ್ರಾಬ್ಲಮ್ಸ್ನ ನೀವು MP ಆದರೆ ನೀವು ಖಂಡಿತ ಒಂದು ಫೈಟ್ ಮಾಡಿ ಅನ್ನೋದು ವಿಷಯನ ಹೇಳ್ತಿದ್ದಾರೆ. ಇದನ್ನೆಲ್ಲ ಸೈಡ್ ಟ್ರ್ಯಾಕ್ ಮಾಡೋಕ್ಕೆ, ಬಿಕಾಸ್ ಈ ವಿಷಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಆಗದೆ ಇರೋ ಒಂದು ಕಾರಣಕ್ಕೆ ಅವರು ಓಲೆಯಿಂದ ಸೇರಿ ಚಪ್ಪಲಿವರೆಗೂ ಮಾಡ್ತಿರೋ ಒಂದು ರಾಜಕಾರಣ. ಇದರ ಬಗ್ಗೆ ಐ ರಿಯಲಿ ಡೋಂಟ್ ವಾಂಟ್ ಟು ಪ್ರಮೋಟ್ ದೀಸ್ ಕೈಂಡ್ ಆಫ್ ಟಾಪಿಕ್ಸ್. ಮೇಡಮ್ ಈಗ ಐ ಆಮ್ ಶೋರ್ ಯು ಅಂಡರ್ಸ್ಟ್ಯಾಂಡ್. ಮೇಡಮ್, ರಾಜ್ಯದಲ್ಲಿ ಈಗ JDS ಸರ್ಕಾರ ಇದೆ, ರಾಜ್ಯದಲ್ಲಿ JDS ಸರ್ಕಾರ ಇದೆ, 3 ಮಂತ್ರಿಗಳಿದ್ದಾರೆ, 5 ಜನ ಶಾಸಕರು ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಸುಮಲತಾ A, ಸುಮಲತಾ B, ಸುಮಲತಾ C ಅಂತ 3 ಅಭ್ಯರ್ಥಿಗಳನ್ನ ಹಾಕ್ತಾರೆ. ಎಲ್ಲೋ ಒಂದ್ ಕಡೆ ಸುಮಲತಾ ಅವರಿಂದ ಸರ್ಕಾರ ಎದುರಿದೆಯಾ? ಈ ತರದ ತಂತ್ರಗಾರಿಕೆ ಯೂಸ್ ಮಾಡ್ತಿದ್ರ ಅಂದ್ರೆ ಅಷ್ಟು ಪವರ್ಫುಲ್ ಆಗಿದ್ದೀರಿ, ನಿಮ್ಮನ್ನ ನೋಡಿ ಎದುರ್ಕೊಂಡಿದ್ದಾರೆ ಅವರು ಅಂತ. ಇದು ನೀವು ಅವರನ್ನು ಕೇಳಬೇಕು. ಅವ್ರು ಹೆದರ್ಕೊಂಡಿಲ್ವೋ, ಸಂತೋಷದಿಂದ ಇದ್ದಾರೋ, ಬೇಜಾರಾಗಿದ್ದಾರೋ ನನಗೆ ಗೊತ್ತಿಲ್ಲ. ಆ ತಂತ್ರಗಾರಿಕೆ ಬಗ್ಗೆ ಏನು ಹೇಳ್ತೀರಿ? ತಂತ್ರಗಾರಿಕೆ ಅಷ್ಟೇ, ಅದು ಇನ್ನೇನು ಇಲ್ಲ. ಅದರಿಂದ ಯಾರಿಗೂ ಏನು ಲಾಭ ಇಲ್ಲ. ಈಗ ಒಂದು ವಿಷಯ, ಈಗ ಸುಮಲತಾ ಅಂತ ಮೂರು ಹೆಸರಿದೆಯೋ 5 ಹೆಸರಿದೆಯೋ, ಬೈ ಮಿಸ್ಟೇಕ್ ಆ ವೋಟ್ ಆ ಸುಮಲತಾಗೆ ತಾನೇ ಹೋಗುತ್ತೆ, ಜನತಾದಳಕ್ಕೆ ಹೋಗಲ್ಲ ವೋಟು. ಸುಮಲತಾ ಅಂತ ಕನ್ಫ್ಯೂಸ್ ಆಗಿ ಇನ್ನೊಂದು ಸುಮಲತಾ ಬೇಕಾದ್ರೆ ಹೋಗುತ್ತೆ, ಬಿಟ್ರೆ ಅವ್ರಿಗೇನು ಪ್ಲಸ್ ಆಗಲ್ವಲ್ಲ, ಅಷ್ಟೇ. ಆಗ್ಲೇ ಗೆದ್ದಿದ್ದೀನಿ ಅಂದ್ರೆ ಮೇ ಬಿ ಇನ್ ದ ಹಾರ್ಟ್ಸ್ ಆಫ್ ಪೀಪಲ್ ನಾನು ಗೆದ್ದಿದ್ದೀನಿ. ಬಟ್ ಚುನಾವಣೆ ಅನ್ನೋದು ಬೇರೆ. ಐ ಆಮ್ ನಾಟ್ ಗೋಯಿಂಗ್ ಟು ಮೇಕ್ ಟಾಲ್ ಕ್ಲೇಮ್ ನಾನು ಗೆದ್ದಿದ್ದೀನಿ ಅಂತ ನಾನು ಹೇಳೋಕೆ ಹೋಗಲ್ಲ. ಅಲ್ಲ, ಸುದೀಪ್ ಅವರು ಹೇಳಿದ್ದಾರೆ ನಾನು ಶೂಟಿಂಗ್ ಅಲ್ಲಿ ಬ್ಯುಸಿ ಇದ್ದೀನಿ. ಸುದೀಪ್ ಅವರು ಆಪ್ತಾರೆ. ಐ ರೆಸ್ಪೆಕ್ಟ್ ಹಿಸ್ ಡೆಸಿಷನ್. ನಾನು ಮೊದಲಿಂದ ಹೇಳ್ಕೊಂಡು ಬಂದು ಯಾರನ್ನೂ ನಾನು ಫೋರ್ಸ್ ಮಾಡಲ್ಲ, ಯಾರಿಗೂ ತೊಂದರೆ ಕೊಡೋಕೆ ನನಗೆ ಇಷ್ಟ ಇಲ್ಲ. ಈಗ ದರ್ಶನ್ ಆಗಲಿ ಯಶ್ ಆಗಲಿ ನಾನೇನು ಫೋರ್ಸ್ ಮಾಡಿಲ್ಲ, ಅವರೇ ಖುದ್ದಾಗಿ ಹೇಳಿದ್ದಾರೆ ನೀವು ಬೇಕು ಅಂದರೆ ನಾವಿರ್ತೀವಿ, ನೀವು ಕರಿಬೇಕಾಗಿಲ್ಲ, ನಾವೇ ಬರ್ತೀವಿ ಅನ್ನೋಂಥ ಮಾತುಗಳು ಅವರು ಹೇಳಿದ್ದಾರೆ. ಆ್ಯಂಡ್ ಐ ವೆಲ್ಕಮ್ ದ್ಯಾಟ್. ಇಫ್ ಸುದೀಪ್ ಅವ್ರಿಗೆ ಪ್ರಚಾರಕ್ಕೆ ಅಥವಾ ಪೊಲಿಟಿಕಲಿ ಒಂದು ಸ್ಟ್ಯಾಂಡ್ ತಗೊಳ್ಳೋಕ್ಕೆ ಮೇ ಬಿ ಇಷ್ಟ ಇಲ್ವೇನೋ, ಐ ರೆಸ್ಪೆಕ್ಟ್ ಹಿಸ್ ಡೆಸಿಷನ್ ಆಸ್ ವೆಲ್. ಮೇಡಮ್ ಈಗ ಮದುವೆ ಆದ್ಮೇಲೆ ಸುಮಲತಾ ಅಂಬರೀಶ್ ಆದೆ ನಾನು ಅಂತ ಹೇಳಿದ್ರು. ಜೊತೆಗೆ ಸುದೀಪ್ ಅವರು ಬರೋದಿಲ್ವ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಮಾಡಿದ್ರು. ಸೇಮ್ ಕ್ವೆಶನ್. ಸೊ ಇದಕ್ಕೆ ಅದೇ ಆನ್ಸರ್. ಈಗ ಥ್ರೂ ಔಟ್ ದ ಹಿಸ್ಟ್ರಿ ಆಫ್ ಮಂಡ್ಯ ನೀವು ತಗೊಂಡ್ರೆ ದ ಬಿಗ್ಗೆಸ್ಟ್ ಫೈಟ್ ಹ್ಯಾಸ್ ಬೀನ್ ಅಬೌಟ್ ದ ಕಾವೇರಿ ವಾಟರ್ ಇಶ್ಯೂ. ಇಟ್ ಹ್ಯಾಸ್ ಟೇಕನ್ ಡಿಕೇಡ್ಸ್ ಅಂಡ್ ಡಿಕೇಡ್ಸ್ ಆಫ್ ಫೈಟ್. ಇಟ್ಸ್ ಗಾನ್ ಟು ದ ಸುಪ್ರೀಂ ಕೋರ್ಟ್. ಆದರೂ ಐ ವುಡ್ ಡೂ ಮೈ ಬೆಸ್ಟ್ to add my voice to that fight, because farmers' distress is the biggest problem that Mandya faces today. There is no other way that we can help them out but by raising a voice for Kaveri water issue. And when Amrish was a minister, he had taken an emotional decision at that point when he resigned in protest against the Kaveri water when they released the water to Tamil Nadu. So this is a major issue and I would definitely like to make it my preferred issue if I get the opportunity to serve the people. Also, there is the matter of the sugarcane growers and the sugar factories are facing a problem. This is also political will, I think, has been lacking over the years to solve this issue. I don't think this is an issue which is like Kaveri issue. Kaveri issue is, of course, it now belongs to the courts to take the decision. It is not much an individual maybe can do. But the sugar factories,
the problems they are facing regarding the machinery replacement or whatever, I think if a political collective will is there, we can sit and solve the problems. That's one thing. And the other thing I would like to see happening is women empowerment. Recently I was in a taluka called Nagamangala, where the women came to me and said they are working as garment workers, they are garment factory workers, and they have to travel all the way from Nagamangala to Nelamangala every single day. Now here we are looking at a woman who possibly gets up at 5 in the morning, who cooks for the household, who looks after her family needs, and then she has to get into the van or tempo provided with 100 other women and travel like hours in probably bad roads and reach the factory, work the whole day, come back, again attend to the needs of the household. So their request was try and find a way where we need not travel all the way. So I would definitely like to explore the option of NGOs, taking NGOs help and maybe looking at setting up some factories wherein women can work from not travel too far and work closer to home. This would be my priority. Also there's a lot of innovative methods. If you look at alternate source of energies, a lot of innovations are happening in those fields. I think ಇವತ್ತಿನ ಒಂದು ಜನರೇಷನ್ ಇದಾರಲ್ಲ ಯುವಕರು, they have come up with so many projects where ಈಗ biofuel ಇರಬಹುದು ಅಥವಾ biotechnology is a huge thing. There is an organic farm in Mandya ಅಂತಾರೆ. So ಇದನ್ನೊಂದು ಡೆವಲಪ್ಮೆಂಟಲ್ ಇಶ್ಯೂಸ್ ಆಗಿ ಮಾಡಬಹುದು. Mandya youth, they are looking for jobs. We have to look at where we can ensure jobs for the youth. That becomes a very, very big issue. But I will be, no, sorry, I think I will be representing Mandya. Yes. Yes. I will be bringing out a manifesto. Independent candidate, yes. Okay. The manifesto, no. These are my intentions. ಅದರ ಹೇಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ರೂಟ್ನ I have to map it out now. ಮೇಡಮ್, ನೀವು ಫಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ಮಂಡ್ಯದವ್ರು ತುಂಬಾ ಎಮೋಷನಲ್ ಅಂತ. ಆದ್ರೆ ನಿಮ್ ವಿರುದ್ಧವಾಗಿ ಮಾತಾಡ್ತಾ ಇರೋರು ಮಂಡ್ಯದವ್ರೆ, ಅವರು ನಿಮ್ಮನೇಲೆ ಬೆಳೆದ್ಬಿಟ್ಟು ಹೋದವ್ರ ಸಮೇತ ಮಾತಾಡ್ತಿದ್ದಾರೆ. ಅಂಬರೀಷ್ ಅವ್ರು ಇದ್ದಾಗ ಅವ್ರ ಎದುರುಗಡೆ ಕುರ್ಚಿ ಮೇಲೆ ಕೂರ್ದೇ ಇದ್ದವ್ರ ಸಮೇತ ನಿಮ್ ವಿಷಯ ಮಾತಾಡ್ತಾ ಇದ್ದಾರೆ. ಈ ಡೈಕಾಟಮಿಲಿ ಇನ್ನೂ ಮಂಡ್ಯದವರು ಎಲ್ಲರೂ ಎಮೋಷನಲ್ ಅನ್ನೋದನ್ನ ಒಪ್ಪಕ್ ರೆಡಿ ಇದ್ದೀರಾ ನೀವು? ಈಗ ರಾಜಕಾರಣ ಚುನಾವಣೆ ಅಂತ ಬಂದ್ಮೇಲೆ ಕೆಲವರು ಒಂದು ಬೇರೆ ಬೇರೆ ಮಾತುಗಳು, ಬೇರೆ ರೀತಿಯ ಒಂದು ಸ್ಟ್ರಾಟಜೀಸ್ನ ಅಡಾಪ್ಟ್ ಮಾಡ್ಕೋತಾರೆ. ಅದನ್ನು ನಾವು ಮಂಡ್ಯದವರೆಲ್ಲ ಹಾಗೆ ಅಂತ ಅಪ್ಲೈ ಮಾಡೋಕ್ಕಾಗಲ್ಲ. ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ದ ಮಲ್ಟಿಟ್ಯೂಡ್ಸ್ ಆಫ್ ಪೀಪಲ್, lakhs and lakhs of people who have been so emotionally connected to Ambrish and they see the same connect with me today. ಮೇಡಮ್, ಈಗ ಅಂಬರೀಷ್ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ರು, ರಾಜ್ಯದಲ್ಲಿ ಸಚಿವರಾಗಿದ್ರು. ಇವತ್ತು ಮುಖ್ಯಮಂತ್ರಿ ಆದಿಯಾಗಿ ಕೇಳ್ತಾ ಇರೋದು ಮಂಡ್ಯಗೆ ಅಂಬರೀಷ್ ಅವರ ಕೊಡುಗೆ ಏನು ಅಂತೇಳಿ. ನಿಮ್ಮ ಪ್ರಕಾರ ಅವ್ರ ಸಾಧನೆಗಳೇನು ಮೇಡಮ್? ಅಂಬರೀಷ್ ಅವರು ಕೇಂದ್ರ ಮಂತ್ರಿ ಆಗಿದ್ದಾಗ ಅವರು ಒಂದು 2 months ಅಲ್ಲಿ ರಿಸೈನ್ ಮಾಡಿದ್ರು ಈ ಕಾವೇರಿ ಸಮಸ್ಯೆ ಅಂತ ಬಂದಾಗ. ಸೊ ಹಾಗಾಗಿ ಕೇಂದ್ರ ಮಂತ್ರಿ ಸ್ಥಾನದಲ್ಲಿ ಅವರು ಉಳಿದಿದ್ದು ಕೇವಲ 2 months. ಬಟ್ ಆಸ್ ಅನ್ MP ನೀವು ಕೇಳಿ ನಾನು ಹೇಳ್ಬೋದು, ಬಿಕಾಸ್ ಮಂಡ್ಯದಲ್ಲಿ MP ಫಂಡ್ಸ್ನ ಕಾಮನ್ ಪಬ್ಲಿಕ್ಗೆ ಬಳಸಬಹುದು ಅನ್ನೋ ಒಂದು ವಿಷಯನ ಅಂಬರೀಷ್ ಅವರು MP ಆದ್ಮೇಲೆ ಗೊತ್ತಾಗಿದ್ದಂತೆ. ಇದನ್ನ ಜನ ನನಗೆ ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ. ವೇರೆವರ್ ಐ ಗೋ ದೇ ಪಾಯಿಂಟ್ ಔಟ್. ಈ ಒಂದು ಸ್ಕೂಲ್ ಕಾಂಪೌಂಡ್ ವಾಲ್ನ ಅಂಬರೀಷ್ ಅವರು ಕೊಡ್ತಿದ್ದು ಬೇಕಾದಷ್ಟು ಕಡೆ, ನಾಟ್ ಒನ್ ಪ್ಲೇಸ್. ಸಮುದಾಯ ಭವನ ವೇರ್ ಬಡವರಿಗೆ ಫ್ರೀಯಾಗಿ ಉಚಿತವಾಗಿ ಅವರಲ್ಲಿ
ಅವ್ರ ಸಮಾರಂಭ ಏನೇನಿದೆ, ಮದುವೆ ಆಗಲಿ ತಿಥಿ ಆಗಲಿ ಎಲ್ಲ ಅವ್ರಿಗೆ ದುಡ್ಡು ಕೊಟ್ಟು ದೇವರ್ ಡೂಯಿಂಗ್ ಇಟ್ ಇನ್ ದ ಓಪನ್. ಅಂದರೆ ಒಂದು ಶೆಲ್ಟ್ರೇ ಇರಲಿಲ್ಲ ಅವ್ರಿಗೆ. ಅಂಥ ಕಡೆ ಎಲ್ಲ ಹಳ್ಳಿಯಲ್ಲೂ ಅಂಬರೀಷ್ ಅವರ MP. ನಾನು ಅನುದಾನ ಅಂದರೆ ಐ ಆಮ್ ಸ್ಟ್ರೆಸ್ಸಿಂಗ್ ದ ಫ್ಯಾಕ್ಟ್, ಯಾರು ಇದನ್ನ ಅಂಬರೀಷ್ ಅವ್ರು ಯಾವತ್ತೂ ಹೇಳೋರು ನಮ್ಮ ಜೇಬಿಂದ ನಾವು ಕೊಡೋದಲ್ಲ. ಇದು ಸರ್ಕಾರದಿಂದ ನಾವು ಒಂದು ಹೋರಾಟ ಮಾಡಿ ಅವೈಲಬಲ್ ಸ್ಕೀಮ್ಸ್ ಏನಿದೆ ಅದರಿಂದ ನಾವು ಎಷ್ಟು ಫಂಡ್ಸ್ನ ಎಫೆಕ್ಟಿವ್ ಆಗಿ ತರಬಹುದು ಅನ್ನೋ ಒಂದು ಕೇಪಬಿಲಿಟಿ ನಮ್ಮಲ್ಲಿರಬೇಕು. ಈಗ ಅದರ ವಿಷಯವಾಗಿ ವಿ ಕ್ಯಾನ್ ಅವೈಲ್ ಆಫ್ ಪ್ಲೆಂಟಿ ಆಫ್ ಸ್ಕೀಮ್ಸ್. ಈಗ MP ಲಾಡ್ಸ್ ಅನ್ನೋದು, MP ಫಂಡ್ಸ್ ಅನ್ನೋದು 5 crores, ನನಗೆ ಗೊತ್ತಿರೋ ಮಟ್ಟಿಗೆ 5 crores per year ಕೊಡ್ತಾರೆ MP ಗೆ ಟು ಯೂಸ್ ಫಾರ್ ದ ಕಾನ್ಸ್ಟಿಟ್ಯೂನ್ಸಿ. ಅಲ್ಲದೆ ನಿಮಗೆ ಈ ಲೇಕ್ ಕ್ಲೀನಿಂಗ್ ಆಫ್ ಲೇಕ್ಸ್, ಶುದ್ಧೀಕರಣ, ರೀಫಿಲ್ಲಿಂಗ್ ಆಫ್ ಲೇಕ್ಸ್, ಇದಕ್ಕೆ ಒಂದು ಯು ಕ್ಯಾನ್ ಅವೈಲ್ ಆಫ್ ಅ ಸ್ಕೀಮ್ ಪರ್ಟೇನಿಂಗ್ ಟು ದಿಸ್. ಡ್ರಿಂಕಿಂಗ್ ವಾಟರ್ದು ಇದಕ್ಕೆ ಒಂದಿದೆ. ಆಮೇಲೆ ಹೆದ್ದಾರಿಗಳು, ಇದನ್ನೆಲ್ಲ MP-ಗಳು ಆಯಾ ಸ್ಕೀಮ್ಸ್ನ ವಿ ಕ್ಯಾನ್ ಅವೈಲ್ if you have the capability and the knowledge and you can effectively present your case. ಈಗ ಮಂಡ್ಯಕ್ಕೆ ಇದು ಬೇಕಾಗಿದೆ, ಇದನ್ನು ನೀವು ಮಾಡಿಕೊಡ್ಲೇಬೇಕು ಅನ್ನೋ ಒಂದು ಫೈಟ್ನ I have to take it forward in parliament. That will be my duty as a parliamentarian. ನಾನೇನು ಐ ಆಮ್ ನಾಟ್ ಸೇಯಿಂಗ್ ನಾನೇನು ಇನ್ಫೋಸಿಸ್ ಕಂಪನಿನೋ ಅಥವಾ ಟಾಟಾ ಬಿರ್ಲಾ ಕಂಪನಿನೋ ನನ್ನದಾಗಿರಲ್ಲ. ಐ ಕೆನಾಟ್ ಪ್ರಾಮಿಸ್. ಈ ಫಾಲ್ಸ್ ಅಶ್ಯೂರೆನ್ಸಸ್, ಫಾಲ್ಸ್ ಪ್ರಾಮಿಸಸ್ ಮಾಡ್ತಾರಲ್ಲ, ಇವರನ್ನು ಮಾಡಿದ್ದೀರಾ, ಮತ್ತೆ ಅವ್ರಿಗೇನು, ವೈ ಆರ್ ದೇ ನಾಟ್ ಲುಕಿಂಗ್ ಇನ್ ಟು ದ ಡೆವಲಪ್ಮೆಂಟ್ ಆಫ್ ಮಂಡ್ಯ ಅನ್ನೋ ಕ್ವಶನ್ 100% ರೈಸ್ ಆಗುತ್ತೆ. ಮೇಡಮ್, ಈಗ ಅಲ್ಲ, ದ್ವಂದ್ವ ಏನಿದೆ? ಈಗ ನೀವು ಬಂದು 10 ತಿಂಗಳಾಯ್ತು, ನೀವು ಬರೀ ಮಂಡ್ಯದ CM ಅಲ್ಲ, ನೀವು ರಾಜ್ಯಕ್ಕೆ CM. ನೀವು ಬರೀ 10 ತಿಂಗಳಲ್ಲಿ ಏನೇನ್ ಮಾಡ್ಕೊಂಡು ಬಂದ್ರ ಅದನ್ನ ಬಗ್ಗೆ ಮಾತಾಡಿ. ನೀವು CM ಆದ ತಕ್ಷಣ ಈ ಒಂದು ಅನುದಾನವನ್ನು ನೀವು ಅನೌನ್ಸ್ ಮಾಡಿದ್ರೆ ಈ ಕ್ವಶನ್ ಬರ್ತಿರ್ಲಿಲ್ಲ. ಆದ್ರೆ ಯಾವಾಗ ನಿಮ್ಮ ಮಗನನ್ನ ನೀವು ಚುನಾವಣೆಗೆ ನಿಲ್ಲಿಸ್ಬಿಟ್ಟು ನಾನು ಈ 5,000 ಕೋಟಿ ನಾನು ಅಂತ ಮಾತಾಡೋದು, ದಟ್ ಲುಕ್ಸ್ ಲೈಕ್ ಅನ್ ಎಲೆಕ್ಷನ್ ಗಿಮಿಕ್ ಅಲ್ವಾ? ಇದು ನ್ಯಾಚುರಲಿ ಬರುವಂತ ಕ್ವಶನ್. ಇದು ನಾನು ಮಾತ್ರ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಮಂಡ್ಯದಲ್ಲಿ ಪ್ರತಿಯೊಬ್ಬರು ಕೇಳೋ ಒಂದು ಕ್ವಶನ್ ಇದು. ಅವರೇನು ಮೋಸ ಹೋಗ್ತಿಲ್ಲ ಇದರಿಂದ, ಬಿಕಾಸ್ ದೇ ಆರ್ ರಿಯಲಿ ಸಫರಿಂಗ್. ಈಗ ನಾನು ಅಲ್ಲಿ ಹೋದಾಗ ಅವ್ರು ಕೇಳ್ತಾರೆ, ಅವರು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿಲ್ಲ ಅಂತ ಹೇಳ್ತಾರೆ, ಅವರೇ ಹೇಳ್ತಾರೆ. ನಾನು ಕೇಳ್ತೀನಿ ಅವ್ರನ್ನ, ನನಗೆ ಗೊತ್ತಿಲ್ಲ ಮಾಡಿದಾರಪ್ಪ, ನೀವೇ ಹೇಳಿ. ಹೇಳ್ತಾ ಇದ್ದಾರೆ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾಡಿದಾರಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ರು. ಜೊತೆಗೆ ನಾನು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೆ, ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಆ ರೀತಿ ನಾನು ಎಂಟ್ರಿಯನ್ನ ಕೊಟ್ಟಿದ್ದೀನಿ. ಮಂಡ್ಯದ ಜನತೆ ನನಗೆ ನಿಲ್ಲೋದಕ್ಕೆ ಹೇಳಿದ್ರು, ಅವರ ಒಂದು ಭರವಸೆಯ ಮೇಲೆ ನಾನು ಇವತ್ತು ನಿಂತಿದ್ದೀನಿ, ನನಗೆ ಕಂಪ್ಲೀಟ್ ಆದ ಸಪೋರ್ಟ್ ಇದೆ ಅನ್ನೋದನ್ನ ಕೂಡ ಹೇಳ್ತಾ ಹೋದ್ರು. ಜೊತೆಗೆ ದರ್ಶನ್ ಎಷ್ಟು ಸ್ಟಾರ್ಸ್ ಆಗಿ ನನಗೆ ಇಲ್ಲಿ ಪ್ರಚಾರಕ್ಕೆ ಬಂದಿಲ್ಲ, ನನ್ನ ಮನೆಯ ಮಕ್ಕಳಾಗಿ ಬರ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ರು. ದರ್ಶನ್ ಯಶ್ ಅಭಿಮಾನಿಗಳು 100ಕ್ಕೆ 100 ನನಗೆ ವೋಟ್ ಹಾಕ್ತಾರೆ ಅಂತ ಕೂಡ ಹೇಳೋದಕ್ಕೆ ಆಗೋದಿಲ್ಲ, ಬಟ್ ಮಂಡ್ಯದಲ್ಲಿ ನನಗೆ ಅಮೇಜಿಂಗ್ ಲವ್ ಅನ್ನೋದು ಸಿಕ್ಕಿದೆ ಅನ್ನೋದನ್ನ ಕೂಡ ಹೇಳ್ತಾ ಹೋದ್ರು. ಜೊತೆಗೆ ಮಂಡ್ಯ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ನಿಂತ್ಕೊಳ್ಳಿ, ನೀವು ಬೇರೆ ಏನಾದ್ರೂ ಕೇಳಿ ಅಂತ ಕೂಡ ಕಾಂಗ್ರೆಸ್ನ ನಾಯಕರು ಕೇಳಿದ್ರು. ಬೆಂಗಳೂರು ಉತ್ತರದಲ್ಲಿ ಬೇಕಾದ್ರೆ ನಿಲ್ಲಿ ಅಂತಾನು ಹೇಳಿದ್ರು, ಬಟ್ ನಾನು ನಿಂತಿಲ್ಲ. ಮಂಡ್ಯದ ಜನತೆಗೆ ಕೊಟ್ಟಂತ ಪ್ರೀತಿಗೋಸ್ಕರ ಮಂಡ್ಯದಲ್ಲೇ ನಿಲ್ಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿದ್ದೀನಿ. ನನಗೆ ಅಧಿಕಾರದ ದಾಹ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಹೇಳಿದ್ರು. ಜೊತೆಗೆ ಅಂಬರೀಷ್ ಅವರು ಏನೇನ್ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಅಲ್ಲಿ ಮಾಧ್ಯಮ ಮಿತ್ರರು ಕೇಳಿದಂತ ಸಂದರ್ಭದಲ್ಲಿ ಅವರು MP ಆದಾಗ ಏನೇನು ಕೆಲಸ ಕಾರ್ಯಗಳನ್ನ ಮಂಡ್ಯದಲ್ಲಿ ಮಾಡಿದ್ರು ಅನ್ನೋದನ್ನ ಕೂಡ ಪ್ರಸ್ತಾಪ ಮಾಡ್ತಾ ಹೋದ್ರು. ಜೊತೆಗೆ ಇಲ್ಲಿ ಅಭಿಷೇಕ್ ಎಲ್ಲಾದ್ರೂ ಬರ್ತಾರಾ ಅದನ್ನು ಕೂಡ ಹೇಳಿದ್ರು. ಫೀಲ್ಡ್ ಅಲ್ಲಿ ನನ್ನ ಎಂಟ್ರಿ ಹೇಗೆ ಆಕಸ್ಮಿಕವಾಗಿತ್ತು. 10th ಸ್ಟ್ಯಾಂಡರ್ಡ್ ಮುಗಿಸಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆದೆ. ನನ್ನ ಎಕಡೆಮಿಕ್ ಕ್ವಾಲಿಫಿಕೇಶನ್ಸ್, ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕೆ ನಮ್ಮ ಹತ್ರ ದುಡ್ಡು ಸಾಲ್ತಾ ಇಲ್ಲ. ರೈತರ ಸಾಲ ಮನ್ನಾ ನಾವು ಎಲ್ಲಿಂದ ಮಾಡ್ತೀವಿ? ಇದು ಬರೆಯೋದು ಸುಳ್ಳು ಭರವಸೆ ಆಗುತ್ತೆ. ನಿಮ್ಮ ಸ್ನೇಹಿತ ಅವ್ರಿಗೆ ಹೇಳಿ ಇಂಥ ವಿಚಾರಕ್ಕೆ ಅವರು ಮಾಡಬಾರದು, ನಮ್ಮಿಂದ ಅದು ಆಗಲ್ಲ ಅನ್ನೋ ಒಂದು ಮಾತನ್ನ ಹೇಳಿ, ಅನ್ನೊಂದು ಮಾತು ಐ ವಾಸ್ ವಿಟ್ನೆಸ್ ಟು ದಿಸ್. ಅವ್ರು ಕೂತಿದ್ದಾರೆ. ಸೊ ಗೊತ್ತಿದ್ದು ಮಾಡಿರೋದು ಅಂದ್ರೆ ಅದು ಮೋಸದ ಕೆಲಸ ಅಂತ ನನ್ನ ಅನಿಸಿಕೆ. ಇದನ್ನು ನಾನು ಎಲ್ಲೂ ಓಪನ್ ಆಗಿ ಹೇಳಕ್ ಹೋಗಲ್ಲ. ಅಲ್ಲಿ ಯಾರೋ ಕೇಳಿದ್ರಲ್ಲ ಇದು ರಾಜಕೀಯ ದ್ವಂದ್ವನ ಏನು ಅಂತ.
ನಮಗೆ ಒಂದಷ್ಟು ಹಾರ್ಸಸ್ ಮೌತ್ ಇಂದಾನು ನಮಗೆ ಇನ್ಫಾರ್ಮೇಶನ್ ಇರುತ್ತೆ. ಬೀಯಿಂಗ್ ಅಂಬರೀಷಸ್ ವೈಫ್, ಅವರು ಒಂದಷ್ಟು ಪೊಲಿಟಿಕಲ್ ನೆಟ್ವರ್ಕ್ಸ್ ಇರೋದ್ರಿಂದ ಕೆಲವೊಂದು ವಿಷಯಗಳನ್ನ ನಾವು ಹೇಳಕ್ಕಾಗಲ್ಲ ಓಪನ್ ಆಗಿ, ಬಿಕಾಸ್ ವಿ ಡೋಂಟ್ ವಾಂಟ್ ಟು ಬ್ರಿಂಗ್ ಎನಿಬಡಿ ಆ ಟ್ರಬಲ್ ಅಲ್ಲಿ ಇರೋಕ್ಕೆ ಅಂತ ನಾನು ಹೇಳ್ತಾ ಇಲ್ಲ. ಬಿಕಾಸ್ ದೇ ಆರ್ ಆಲ್ ಸ್ಟಿಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದಾರೆ. ಅವ್ರನ್ನ ಯಾವ ರೀತಿ ತೊಂದರೆ ಕೊಡೋಕೆ ನನಗೆ ಇಷ್ಟ ಇಲ್ಲ. ಇಲ್ಲ ಅಂದ್ರೆ ಬೇಕಾದಷ್ಟು ನಾನು ಹೇಳ್ಬೋದು, ಹೇಳೋದಾದ್ರೆ ಇನ್ನು ಬೇಕಾದಷ್ಟು ಹೇಳ್ಬೋದು. ನಾನು ಹೇಳ್ತಾ ಇಲ್ಲ, ಬಿಕಾಸ್ ಐ ಥಿಂಕ್ ದೇರ್ ಇಸ್ ಅ ಲೈನ್, ಒಂದು ಬೌಂಡ್ರಿನ ನಾವು ಕ್ರಾಸ್ ಮಾಡಬಾರದು ಅಂತ. ಅಲ್ಲ, ನಿಮ್ಗೆ ಒಂದಷ್ಟು ಮಾಹಿತಿ ಇರುತ್ತೆ ಅಂತ ಹೇಳಿದ್ರೆ ಮೇಡಮ್, ಈಗ ಮಂಡ್ಯದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ ಸಚಿವ CS ಪುಟ್ಟರಾಜು ಅವರು. ಸುಮಲತಾ ಅವರಿಗೆ ಅನುದಾನ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಗ್ರಾಂಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅವ್ರು ಏನ್ ರಾಜಕೀಯ ಮಾಡ್ತಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಯಾರು ಕೇಳಿಕ್ಕೆ ಗೊತ್ತಾಗ್ತಲ್ಲ. ಸಚಿವ CS ಪುಟ್ಟರಾಜು ಅವರು ಹೇಳಿದಂತ ಮಾತು, ಇವರಿಗೆ ಸುಮಲತಾ ಅವರಿಗೆ ಅನುದಾನ ಅಂದ್ರೆ ಏನಂತ ಗೊತ್ತಿಲ್ಲ, ಗ್ರಾಂಟ್ ಅಂದ್ರೆ ಏನಂತ ಗೊತ್ತಿಲ್ಲ, ರಾಜಕೀಯ ಹೇಗ್ ಮಾಡ್ತಾರೆ ಇವರು? ರಾಜಕೀಯ ನಾನು ಮಾಡಲ್ಲ, ಫಸ್ಟ್ ಅದನ್ನ ಹೇಳ್ತಾ ಇದ್ದೀನಿ. ನಾನು ರಾಜಕೀಯ ಮಾಡೋಕೆ ಹೋಗಲ್ಲ. ಅವ್ರು ಹೇಳಿದ್ದು ಕರೆಕ್ಟ್, ನಾನು ಒಪ್ತೀನಿ. ರಾಜಕೀಯ ಮಾಡೋಕ್ಕೂ ಗೊತ್ತಿಲ್ಲ, ಮಾಡೋಕ್ಕೂ ಹೋಗಲ್ಲ ನಾನು. ಈಗ ಅನುದಾನದ ಬಗ್ಗೆ ನನ್ಗೆ ಗೊತ್ತಿದೆಯೋ ಇಲ್ವೋ, ನಾನು ಪುಟ್ಟರಾಜ್ ಅವ್ರಿಗೆ ಆನ್ಸರ್ ಮಾಡಬೇಕಾಗಿರೋ ಅಗತ್ಯ ನನಗಿಲ್ಲ. ಅದನ್ನ ನಾನು ಐ ಕ್ಯಾನ್ ಪ್ರೂವ್ ಮೈ ಸೆಲ್ಫ್ ವೆನ್ ಐ ಗೆಟ್ ದ ಆಪರ್ಚುನಿಟಿ. ಇದರ ಆನ್ಸರ್ ಕೊಡಬೇಕಾಗಿರೋದು ನಾನು ಮಂಡ್ಯದ ಜನತೆಗೆ ಅಷ್ಟೇ. ಅವರ ಗುಣ ಏನೇ ಇದ್ರು, ಅವರು ತುಂಬಾನೇ ಹಿ ಹ್ಯಾಡ್ ದ ಕೆಪಾಸಿಟಿ ಒಂದು ರೀಚ್ ಔಟ್ ಆಗಿ ಸೂಕ್ಷ್ಮವಾಗಿ ಅಂದ್ರೆ ಈ ಒಂದೊಂದು ವಿಷಯ ನಾನು ಹೇಳ್ಕೊಂಡು ಹೋದ್ರೆ ದಟ್ ಇಸ್ ಅ ಲಾಂಗ್ ಲಿಸ್ಟ್. ದ ವೇ ಹಿ ಕುಡ್ ರೀಚ್ ಔಟ್ ಟು ಪೀಪಲ್ ಅಂಡ್ ಹೆಲ್ಪ್ ಆನ್ ಪರ್ಸನಲ್ ಲೆವೆಲ್. ಈ ಪಾಲಿಟಿಕ್ಸ್ ಈಗ ನೀವು ನಾನು ಈಗ ಹೇಳಿದ್ನಲ್ಲ, ಒಂದು ಇಷ್ಟು ಸಾಧನೆಗಳು, ಅವ್ರ ಮೆಡಿಕಲ್ ಕಾಲೇಜ್ ಇರಲಿ ಅಥವಾ ಆಂಬ್ಯುಲೆನ್ಸಸ್ ವಿತ್ ವೆಂಟಿಲೇಟರ್ಸ್ನ ಅವರು ಫ್ರೀಯಾಗಿ ತರಿಸ್ಕೊಟ್ಟಿದ್ದಾರೆ. ಈ ಥರದ್ದೊಂದು ಐ ಹ್ಯಾವ್ ಅ ಲಿಸ್ಟ್ ವಿಚ್ ಐ ಕ್ಯಾನ್ ಗಿವ್ ಇಟ್ ಯು ಬಿಕಾಸ್ ಇಟ್ಸ್ ಟೂ ಲಾಂಗ್ ಅ ಲಿಸ್ಟ್. ಅದಲ್ಲದೆ ದ ವೇ ಹಿ ಕುಡ್ ಕಮ್ಯುನಿಕೇಟ್ ಟು ಪೀಪಲ್, ರೀಚ್ ಔಟ್ ಟು ಪೀಪಲ್ ಒಂದು ಪರ್ಸನಲ್ ಲೆವೆಲ್ ಆಗಿ ಸೂಕ್ಷ್ಮವಾದ ಲೆವೆಲಲ್ಲಿ. ಈಗ ಮೊನ್ನೆ ನೀವೆಲ್ಲ ನೋಡಿದ್ರಿ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವತ್ತಿನ ದಿನ ನಾಮಿನೇಷನ್ ಫೈಲ್ ಆದಮೇಲೆ ಒಬ್ಬಳು ಚಿಕ್ಕ ಮಗಳು ಅವಳು ಆಪರೇಷನ್ ಮಾಡಿಕೊಂಡು ಅವಳು ತೆನೆ ಹೊತ್ಕೊಂಡು ಅಲ್ಲಿ ನಿಂತ್ಕೊಂಡು ಅವ್ರನ್ನ ನಾನು ಹೇಗೆ ಅವ್ರಿಗೆ ಸಹಾಯ ಮಾಡಿದೆ, ಇವಾಗ ಅವ್ರು ನಿಂತ್ಕೊಂಡು ನನಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಅನ್ನೋ ಒಂದು ವಿಚಾರನ ತುಂಬಾ ಹೈಲೈಟ್ ಮಾಡಿಕೊಂಡು ಹೇಳ್ತಾ ಬಂದರು. ನನ್ನ ಪ್ರಕಾರ ಆ ಥರದ ಒಂದು ಕೆಲಸಗಳನ್ನ ಅಂಬರೀಷ್ ಅವರು ಸಾವಿರಾರು ಜನಕ್ಕೆ ಮಾಡಿದ್ದಾರೆ, ಒಂದು ಸಲನೂ ಹೇಳ್ಕೊಂಡಿಲ್ಲ. ಐ ಥಿಂಕ್ ದಟ್ ಇಸ್ ದ ಕ್ವಾಲಿಟಿ ಐ ಅಡ್ಮೈರ್ ಇನ್ ಹಿಮ್. ಅವರದ್ದು ಒಂದು ಪ್ರಿನ್ಸಿಪಲ್ ಇತ್ತು, ಸಾಧನೆಗಳು ನಮ್ಮ ಬಗ್ಗೆ ಮಾತಾಡಬೇಕು, ನಾವು ಸಾಧನೆಗಳ ಬಗ್ಗೆ ಮಾತಾಡಬಾರ್ದು. ಈ ವಿಷಯವಾಗಿ ನಾನು ಒಂದಷ್ಟು ಅವರನ್ನು ಕೇಳ್ತಿದ್ದೇನೆ. ಎಲ್ಲ ಹೇಳ್ಕೊತಾರೆ, ಹೋರ್ಡಿಂಗ್ಸ್ ಹಾಕೋತಾರೆ ನಮ್ಮ ಅಚೀವ್ಮೆಂಟ್ಸ್ ಏನು ಅಂತ. ನೀವು ಯಾಕೆ ಇವನ್ ವೆನ್ ಹಿ ವಾಸ್ ಹೌಸಿಂಗ್ ಮಿನಿಸ್ಟರ್, ಅವ್ರಿಗೆ ಬಿಗಿನಿಂಗ್ ಒಂದು 6 months ಅಲ್ಲೇ ಪ್ರೆಸಿಡೆಂಟ್ಸ್ ಗೋಲ್ಡ್ ಮೆಡಲ್ ಸಿಕ್ಕಿತ್ತು. ಎಲ್ಲೂ ನೀವು ಪ್ರಚಾರ ಮಾಡ್ಕೊಳ್ಳಲ್ಲ, ಒಂದು ಅಡ್ವರ್ಟೈಸ್ಮೆಂಟ್ ಹಾಕಲ್ಲ. ಇಫ್ ಯು ನೋ, ಮಿನಿಸ್ಟರ್ಸ್ಗೆ ಒಂದಷ್ಟು ಬಡ್ಜೆಟ್ ಕೊಟ್ಟಿರ್ತಾರೆ ಅಡ್ವರ್ಟೈಸ್ಮೆಂಟ್ಗೆ ಅಂತ. ನೀವು ಆ ಬಜೆಟ್ ಎಲ್ಲ ಇದೆ, ಅದೇನು ನಾವಾಗಿ ಮಾಡ್ಕೋಬೇಕಾಗಿಲ್ಲ, ಅವರೇ ಮಾಡಿ ನಾವು ಇದನ್ನು ಮಾಡಿದ್ವಿ, ಇದನ್ನು ತಂದು ಕೊಟ್ವಿ, ಫಲಾನ ಇಷ್ಟು ಮನೆಗಳು, ಇಷ್ಟು ಸಾವಿರ ಮನೆಗಳು ನಾನು ಕಟ್ಕೊಟ್ಟಿದ್ದೀನಿ, ಇದನ್ನು ಅವ್ರು ಹಾಕೋಬೋದಾಗಿತ್ತು. ಎಲ್ಲೂ ಒಂದು ಅಡ್ವರ್ಟೈಸ್ ಮಾಡಿಲ್ಲ. ನಾನು ಅವರ PS ಕೇಳಿದೆ, ಎಲ್ರದ್ದು ಬರುತ್ತಲ್ಲ ದಿನ ಅಡ್ವರ್ಟೈಸ್ಮೆಂಟ್ಸು, ಇವ್ರು ಯಾಕೆ ಹೇಳ್ಕೊಳ್ಳಲ್ಲ, ವೈ ಈಸ್ ಈ ಲೆಟಿಂಗ್ ಅದರ್ ಸ್ಟಾಕ್, ಇವರೇನು ಮಾಡಿಲ್ಲ, ಏನು ಮಾಡ್ತಾ ಇಲ್ಲ, ಅಲ್ಲಿಗೆ ಹೋಗ್ತಾ ಇಲ್ಲ, ಇದು ಯಾಕೆ, ಬಟ್ ಹೀಸ್ ಡೂಯಿಂಗ್ ಆಲ್ ದಿಸ್, ವಿಷಯ ಇದ್ದಾಗ ಯಾಕೆ ಮಾತಾಡಬಾರದು ಅಂತ ನಾನು ವಾದ ಮಾಡಿದ್ದೆ. ಆವಾಗ ಅವ್ರ PS ಕೆಂಪೇಗೌಡರು ಅವ್ರು ಹೇಳಿದ್ದು ಒಂದೇ ಮಾತು, ಸರ್ಗೆ ನಾವು ಹೇಳಿದ್ವಿ, ಅವ್ರು ಕೇಳಲ್ಲ, ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ಗೆ ಇಷ್ಟು ಒಂದು ದುಡ್ಡು ಇದೆಯಲ್ಲ, ಅದನ್ನು ನಾವು ಇನ್ನೇನಾದ್ರೂ ಒಳ್ಳೆಯ ವಿಷಯಕ್ಕೆ ನಾವು ಅದನ್ನು ಉಪಯೋಗಿಸ್ಬೋದು. ವೈ ಶುಡ್ ಐ ವೇಸ್ಟ್ ದಿಸ್ ಮನಿ ಆನ್ ಅಡ್ವರ್ಟೈಸ್ಮೆಂಟ್? ಜನಕ್ಕೆ ಗೊತ್ತಲ್ವಾ. ಈಗ ನಾನು ನಿಮ್ಗೊಂದು ಮನೆ ಕಟ್ಕೊಟ್ಟಿದ್ದೀನಿ, ಯು ವಿಲ್ ರಿಮೆಂಬರ್ ದಟ್ ಫಾರ್ ಎವರ್ ಇನ್ ಯುವರ್ ಲೈಫ್. ಅಷ್ಟೇ ಸಾಕು. ಸಾಕಷ್ಟು ವಿಚಾರದ ಬಗ್ಗೆ ಮಾತನಾಡ್ತಾ ಹೇಳ್ತಾ ಇದ್ದಾರೆ, ಏನೇನು ಮಾಡಬೇಕು, ಮಂಡ್ಯದ ಜನ ಯಾವ ರೀತಿ ಸಪೋರ್ಟ್ ಮಾಡಿದ್ದಾರೆ, ಯಾವುದಕ್ಕೂ ಕೂಡ ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಸುಮಲತಾ ಹೇಳಿದ್ರು.